ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂತಹ ಮೀನ್ಸ್ 11th ಡಿಸೆಂಬರ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂತಹ RRB ಡಿಗ್ರಿ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ನೋಡಿ, ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ನೋಡಿ. ಯಾಕೆಂದರೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ಸಹ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ಅನಾಲಿಸಿಸ್ ಕ್ಲಾಸ್ಗಳಿಂದವೂ ಸಹ ನಿಮಗೆ ಈ ಇನ್ಫಾರ್ಮೇಷನ್ ಇಂದ ಆಗಿರಲಿ, ಮೀನ್ಸ್ ಡೈರೆಕ್ಟ್ ಕ್ವಶನೇ ನಿಮಗೆ ರಿಪೀಟ್ ಆಗಿರೋದ್ರಾಗಿರಲಿ, ಇಲ್ಲಾಂದರೆ ಎಡಿಷನಲ್ ಇನ್ಫಾರ್ಮೇಷನ್ ನಾನೇನು ಹೇಳಿರ್ತೀನಲ್ವಾ, ಸೊ ಅದರಿಂದ ನಿಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಿಮಗೆ ಈ ಅನಾಲಿಸಿಸ್ ಕ್ಲಾಸ್ಗಳಾಗಿರಲಿ ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಾಗಲಿ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಇನ್ನೂ ಕೆಲವೊಬ್ರು ನೋಡ್ತಾ ಇರ್ಬೋದು, ಮೀನ್ಸ್ ಕೆಲವೊಬ್ರು ಅವ್ರ ಸ್ಟೂಡೆಂಟ್ ಇರೋದಿಲ್ಲ. ಓಕೆ, ಸೊ ಅವ್ರು ಹೇಗೆ ಅಂತಂದರೆ, ಓಕೆ ಇದು ಹೇಗೆ ಈ ಕ್ವಶನ್ನೇ ಕೇಳಿಲ್ಲ, ಇದು ಬಂದೇ ಇಲ್ಲ, ಇದು ಶಿಫ್ಟೇ ನಡೆದಿಲ್ಲ, ಸುಮ್ಮನೆ ಎಲ್ಲೋ ಫೇಕ್ ಕ್ವಶನ್ ಇದೆ ಅಂತ. ಓಕೆ, ಬೇಕಾದರೆ ನಿಮ್ಮದೇ ಶಿಫ್ಟ್ ಆದ ನಂತರ ನಿಮ್ಮ ಶಿಫ್ಟನ್ನೇ ಒಂದು ರೀತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸರಿಯಾ? ಸೊ ಇಲ್ಲಿ ನೀವು ಸಾಕಷ್ಟು ಜನ ಹುಡುಗರು ಸಹ ನೋಡಿರ್ಬೋದು, ಕಾಮೆಂಟ್ ಮಾಡಿರ್ತಾರೆ, ಸರ್ ಇದು ನನ್ನ ಒಂದು ಶಿಫ್ಟಲ್ಲಿದೆ, ಎಲ್ಲ ಕ್ವಶನ್ ಸಹ ಸರಿ ಆಗಿದ್ದಾವೆ, ಇದೆಲ್ಲವೂ ಸಹ ಬಂದಿದೆ, ಆ್ಯಂಡ್ ನಿಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸಿಂದವೂ ಸಹ ಕ್ವಶನ್ಗಳು ಬಂದಿದ್ದಾವೆ ಅಂತ ಹೇಳ್ತಿರ್ತಾರೆ. ಸರಿನಾ? ಬಟ್ ಎಲ್ಲೋ ಒಂದು ಬರ್ತದೆ. ಸರಿನಾ? ಸೊ 100ರಲ್ಲಿ 1000ದಲ್ಲಿ ಒಂದು ಯಾವುದೋ ಒಂದು ಬರುತ್ತೆ, ಒಂದು ಕಾಮೆಂಟ್ ಬರುತ್ತೆ. ಅದು ಹೇಗೆ ಅಂತಂದರೆ ಇದು ಶಿಫ್ಟೇ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ. ಓಕೆ, ಸೊ ಅದೆಲ್ಲ ನೋಡೋಕ್ಕಿಂತ ಮುಂಚೆ ಥಂಬ್ನೇಲಲ್ಲಿಯೂ ಸಹ ಡೇಟ್ ಹಾಕಿರ್ತೀನಿ, ಆ್ಯಂಡ್ ದೆನ್ ಕೆಳಗಡೆ ಸಹ ಟೈಟಲಲ್ಲೂ ಸಹ ಡೇಟ್ ಹಾಕಿರ್ತೀವಿ ಅಲ್ವಾ. ಸೊ ಆ ಡೇಟನ್ನು ಸಹ ನೋಡಬೇಕು. ಓಕೆ, ಇದು 11th ಫಸ್ಟ್ ಶಿಫ್ಟ್ ಇದೆಯಾ, ಓಕೆ ಈ ಫಸ್ಟ್ ಶಿಫ್ಟಲ್ಲಿ ಕೇಳಿದಾನ, ಓಕೆ ನಂದು 9th ಬಂದಿದ್ರೆ ಈ ವಿಡಿಯೋದಲ್ಲಿ ಹೇಗಿರುತ್ತೆ ಅಲ್ವಾ. ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ಕೆಲವೊಬ್ಬರಿಗೆ. ಓಕೆ, ಎಲ್ಲರಿಗೂ ಅಲ್ಲ, ಎಲ್ಲರೂ ಸಹ ಇದ್ರೇನೋ ಸ್ಟೂಡೆಂಟ್ಸ್ ಚೆನ್ನಾಗಿದ್ದೀರಾ, ಬಟ್ ಕೆಲವೊಬ್ರು ಕಿಡಿಗೇಡಿಗಳೇನಿದಾರಲ್ವಾ ಅವ್ರು ಮಾತ್ರ ಸರಿಯಾಗಿಲ್ಲ. ಓಕೆ, ಸೊ ಅದೇನು ಪ್ರಾಬ್ಲಮ್ ಬೀಳೋದಿಲ್ಲ, ಬಟ್ ನಿಮ್ಮ ಒಂದು ಮನಸ್ಸಿನ ಮೇಲೆ ಅದು ಚೇಂಜಸ್ ಆಗುತ್ತೆ. ಓಕೆ, ಇದು ಮೇಲೆ ಕ್ವಶನ್ ಕೇಳ್ತಾ ಇಲ್ಲ, ಇದೆಲ್ಲೋ ಒಂದು ಫೇಕ್ ಕ್ವಶನ್ ಇದಾವೆ ಅಂತ ಅನ್ಸಿದ್ರೆ ನಿಮಗೂ ಸಹ ಓದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸರಿನಾ? ಸೊ ಇದು ಯಾವುದೂ ಸಹ ಫೇಕ್ ಇಲ್ಲ, ಇದೆಲ್ಲವೂ ಸಹ 100% ಜೆನ್ಯೂನ್ ಇದಾವೆ. ಓಕೆ, ಸೊ ದೆನ್ ನೆಕ್ಸ್ಟ್ ಈ ಕೀ ಆನ್ಸರ್ ಬಿಟ್ಟ ನಂತರ ಏನು ಒಂದು PDF ಬರುತ್ತೆ ಗೊತ್ತಾ, ಎಲ್ಲ ಕ್ವಶನ್ ಪೇಪರ್ದು, ಅದು ಸಹ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಆ ಕ್ವಶನ್ಗಳು ಈ ಕ್ವಶನ್ಗಳು ಒಂದ್ಸರಿ ಯಾವಾಗ ಒಂದ್ಸರಿ ನೀವು ಟ್ಯಾಲಿ ಮಾಡಿ ನೋಡ್ಕೊಳ್ವಂತಾರೆ. ಓಕೆ, ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ, 2024ರಲ್ಲಿ ಗಡಿ ಭದ್ರತಾ ಸೇವೆ BSF ಯಾವ ಸ್ಥಾಪನಾ ದಿನವನ್ನು ಆಚರಿಸುತ್ತದೆ ಅಂತ ಕೇಳಿದಾನೆ. ಸರಿನಾ? ಈ ಒಂದು BSF ಸ್ಥಾಪನೆ ಆಗಿರೋದು ಯಾವಾಗ ಅಂತ ಹೇಳಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತಲ್ಲ ಈಸಿಯಾಗಿ. ಯಾವಾಗ BSF ಸ್ಥಾಪನೆ ಆಗಿದೆ? BSF ಸ್ಥಾಪನೆ ಆಗಿರೋದು ಹೇಳೋದು ನಾವು 1965ರಲ್ಲಿ ಸ್ಥಾಪನೆ ಆಗಿದೆ ಅಂತ. 1965 ದಿನಾಂಕ ಯಾವಾಗ ಸರ್? ಈ ಡಿಸೆಂಬರ್ 1 ಅಂತ ಹೇಳ್ತೀವಿ. ಡಿಸೆಂಬರ್ 1 1965ರಲ್ಲಿ ಈ ಒಂದು BSF ಏನಿದೆ ಅಲ್ವಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಅಲ್ವಾ, ಇದು ಸ್ಥಾಪನೆ ಆಗುತ್ತೆ. ಯಾವಾಗ? ಡಿಸೆಂಬರ್ 1 1965ರಲ್ಲಿ. ಸೊ ಹಾಗಾದ್ರೆ 2025ರಲ್ಲಿ 1965 ಕಳೀರಿ ನೀವು, ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? 60 ವರ್ಷ ಬರುತ್ತೆ ಅಲ್ವಾ. ಸೊ ಇವಾಗ ಎಷ್ಟನೇ ಒಂದು ದಿನವನ್ನು ಆಚರಿಸಿದೆ ಅಂತಂದ್ರೆ ಸ್ಥಾಪನಾ ದಿನ 60ನೇ ಒಂದು ಸ್ಥಾಪನಾ ದಿನವನ್ನು ಆಚರಿಸಿದೆ. ಯಾರು? ಈ ಒಂದು BSF ಅವರು ಅಂತ ಹೇಳ್ತೀವಿ. ಯಾರು? BSF ಅವರು ನೆನ್ಪಿಟ್ಕೊಳ್ಳಿ, 60ನೇ ಸ್ಥಾಪನಾ ದಿನವನ್ನು ಅವರು ಆಚರಣೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಭಾರತೀಯ ಸೇನೆ ಸ್ಥಾಪನೆ ಆಗಿರೋದು ಯಾವಾಗ? ಆ್ಯಂಡ್ ದೆನ್ ಅದು ಇವಾಗ ಎಷ್ಟನೇ ಒಂದು ಸ್ಥಾಪನಾ ದಿನವನ್ನು ಆಚರಿಸ್ಕೊಳ್ತು? 2025 ಜನವರಿ 15 ಅಂತ ಒಂದು ಕೇಳೋದಾದ್ರೆ ಈ 77ನೇ ಒಂದು ಸೇನಾ ದಿನವನ್ನು ಆಚರಿಸಿದೆ. ಯಾರು? ನಮ್ಮ ಭಾರತೀಯ ಸೇನೆ. ಓಕೆ, ಸೇನಾ ದಿನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು CRPF ಸ್ಥಾಪನಾ ದಿನ ಎಷ್ಟನೇದು ಅಂತ ಕೇಳಿದ್ರೆ ಇದು 87ನೇ ಸ್ಥಾಪನಾ ದಿನ ಅಂತ ಹೇಳ್ತೀವಿ. ಯಾರ್ದು? CRPF ಅವ್ರದ್ದು. ಓಕೆ, ಯಾರ್ದು? CRPF ಅವ್ರದ್ದು ಅಂತ ಹೇಳ್ತೀವಿ. ಅದನ್ನ ಸಾರಿ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಒಂದು CRPF ಸ್ಥಾಪನೆ ಆಗಿರುವಾಗ 1939ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಅದಕ್ಕೆ ಇದು ಎಷ್ಟನೇ ಒಂದು ಆಚರಣೆ ಮಾಡ್ಕೊಂಡಿದ್ದಾರೆ ಅಂದ್ರೆ 87ರಿಂದ ಆಚರಣೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೆನ್ CISF ಎಷ್ಟನೇದು ಆಚರಣೆ ಮಾಡ್ಕೊಂಡಿದೆ ಅಂತ ಕೇಳಿದ್ರೆ 56ನೇದು. ಯಾಕೆ ಅಂತಂದ್ರೆ ಇದು ಸ್ಥಾಪನೆ ಆಗಿರೋದು 1969 ಅಂತ ಹೇಳ್ತೀವಿ. ಸರ್ ನಾನು ನೆನ್ಪಿಟ್ಕೊಳ್ಳಿ, 1969ರಂದು ಈ ಒಂದು CISF ಸ್ಥಾಪನೆ ಆಗುತ್ತೆ. 1969 ಮಾರ್ಚ್ 10ನೇ ತಾರೀಕಿನಂದು ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫ್ರೆಂಚ್ ಓಪನ್ ರೋಲ್ಯಾಂಡ್ ಗ್ಯಾರೋಸ್ ಅನ್ನು ಯಾವ ರೀತಿಯ ಮೇಲ್ಮೈನಲ್ಲಿ ಆಡಲಾಗುತ್ತದೆ? ಸರಿನಾ? ಸೊ ಇದನ್ನ ನಿಮಗೆ ಓಕೆ ಹೇಳಿದ್ದೀನಲ್ವಾ, ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಸಾಕಷ್ಟು ಸರಿ ಹೇಳಿದ್ದೀನಿ. SSC GD ಕ್ಲಾಸ್ಗಳಲ್ಲಾಗಿರಲಿ, RRB ಕ್ಲಾಸ್ಗಳಲ್ಲಾಗಿರಲಿ, ಆ್ಯಂಡ್ ದೆನ್ NTPC ಕ್ಲಾಸ್ಗಳಲ್ಲಾಗಿರಲಿ, ಇಲ್ಲ ಅಂದರೆ ಈ MTS ಕ್ಲಾಸಲ್ಲೂ ಸಹ ಹೇಳಿದ್ದೀನಿ. ಸರಿನಾ? ಏನಂತ ಟೋಟಲಿ 4 ಗ್ರ್ಯಾಂಡ್ ಸ್ಲಾಮ್ ಬರುತ್ತೆ ಸರ್, ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ ಬಂದೇ ಬರುತ್ತೆ. ಅವಾಗ ನೀವು ನನಗೊಂದು ಥ್ಯಾಂಕ್ಸ್ ಸಹ ಹೇಳಬೇಡಿ, ಜಸ್ಟ್ ಒಂದು ಸ್ಮೈಲ್ ಕೊಡಿ ಅಷ್ಟೇ. ಎಂತ? ಸೊ ಫಸ್ಟ್ನೇದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಲಾಸ್ಟ್ನೇದು ಈ ಒಂದು ಅಮೆರಿಕ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. AA ಆಯ್ತಾ? ಓಕೆ, ಮ್ಯಾಚ್ ಮಾಡ್ಕೊಂಡ್ರಾ? ಮ್ಯಾಚ್ ಮಾಡ್ಕೊಳ್ಳಿ. ಎರಡನೇದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಮೂರನೇದು ಯಾವುದು ಅಂತ ಕೇಳಿದ್ರೆ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲಿ ಹೇಗೆ ಈ ಆಸ್ಟ್ರೇಲಿಯಾದವರಾಗಿರಲಿ ಆ್ಯಂಡ್ ದೆನ್ ಈ ಅಮೆರಿಕದವರು ಆಗಿರಲಿ ಹೇಗಿದ್ದಾರೆ, ಹಾಡಿದಾರಲ್ವಾ, ಮನಸ್ಸಿಂದನೇ ಹಾಡಿದ್ದಾರೆ. ಇವರು ಕ್ರಿಕೆಟಲ್ಲಿ ನೋಡ್ಬೇಕು, ನೀವು ಆಸ್ಟ್ರೇಲಿಯಾದವರು ಜೀವ ಹೋದ್ರು ಕಪ್ ತೊಗೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ. ಮೀನ್ಸ್ ಅಷ್ಟು ಹಾಡಾಗಿದ್ದಾರೆ ಇವರು. ಸೊ ಈ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಆಗಿರಲಿ ಆ್ಯಂಡ್ ದೆನ್ ಈ ಒಂದು ಅಮೆರಿಕನ್ ಓಪನ್ ಟೆನಿಸ್ ಟೂರ್ನಿ ಆಗಿರಲಿ, ಎರಡೂ ಸಹ ಹಾರ್ಡ್ ಕೋರ್ಟಲ್ಲಿ ಆಡಲಾಗ್ತದೆ. ಯಾವ ಕೋರ್ಟಲ್ಲಿ ಆಡಲಾಗ್ತದೆ? ಈ ಒಂದು ಹಾರ್ಡ್ ಕೋರ್ಟಲ್ಲಿ ಆಡಲಾಗ್ತದೆ. ಯಾವುದು? ಮೊದಲನೇದು ಮತ್ತು ಲಾಸ್ಟ್ನೇದು. ಸರಿನಾ? ಆ್ಯಂಡ್ ದೆನ್ ಈ ಒಂದು ಫ್ರೆಂಚ್ ಏನಿದೆ ಅಲ್ವಾ, ಈ ಒಂದು ಫ್ರೆಂಚ್ ಮಣ್ಣಲ್ಲಿ ಏನಿದೆ ಅಂತಂದರೆ ಒಂದು ಹಗೆತನ ಇದೆ.
ಸರಿನಾ? ಹೇಗೆ ಫ್ರೆಂಚ್ ಮಣ್ಣಲ್ಲಿ ಒಂದು ಹಗೆತನ ಇದೆ. ಯಾಕೆ ಅಂತಂದ್ರೆ ಎಲ್ಲೇ ನೀನು ಬ್ರಿಟಿಷ ಹೋಗೋರು ಅಲ್ಲಿಂದ ನಿನ್ನನ್ನು ಅಟ್ಟಾಡ್ಸ್ಕೊಂಡು ಬರ್ತೀನಿ ಅಂತ ಅವರು ನಮ್ಮ ಭಾರತಕ್ಕೆ ಬಂದಿದ್ರು. ಸರಿನಾ? ಸೊ ಅವರು ವ್ಯಾಪಾರ ಮಾಡೋಕ್ಕೂ ಸಹ ಬಂದಿರಲಿಲ್ಲ, ಆ್ಯಂಡ್ ಆಳ್ವಿಕೆ ಮಾಡೋಕ್ಕೂ ಸಹ ನಮ್ಮ ಭಾರತಕ್ಕೆ ಬಂದಿರಲಿಲ್ಲ ಫ್ರೆಂಚರು. ಯಾಕೆ ಬಂದಿದ್ರು ಅಂತ ಕೇಳಿದ್ರೆ ಈ ಬ್ರಿಟಿಷರನ್ನ ಬಗ್ಗು ಬಡಿಯಲ್ಲಿ ನೀನಲ್ಲಿ ಹೋಗಿದ್ಯಾ, ನಾನು ಯಾಕೆ ಅಲ್ಲಿ ಹೋಗಲ್ಲ, ನೀನು ಸೂರತ್ನಲ್ಲಿ ಒಂದು ಮಳಿಗೆಯನ್ನು ಸ್ಥಾಪನೆ ಮಾಡಿದ್ಯಾ, ನಾನು ಯಾಕೆ ಈ ತಿರುವನಂತಪುರಂದಲ್ಲಿ ಸ್ಥಾಪನೆ ಮಾಡಬೇಕು, ನಾನು ಸೂರತಲ್ಲೇ ಮಾಡ್ಕೋಬೇಕು ಅಂತಲೇ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಫ್ರೆಂಚ್ ಅವರು ಅಂತ ಹೇಳ್ತೀವಿ. ಸೊ ಮೀನ್ಸ್ ಫ್ರೆಂಚಿನ ಮಣ್ಣಲ್ಲೇ ಹಗೆತನ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ಈ ಒಂದು ಕ್ಲೇ ಕೋರ್ಟಲ್ಲಿ, ಕ್ಲೇ ಅಂದರೆ ಮಣ್ಣು ತಾನೆ, ಈ ಒಂದು ಮಣ್ಣಿನ ಕೋರ್ಟಲ್ಲಿ ಇದನ್ನು ಆಡಲಾಗ್ತದೆ. ಯಾವುದು? ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು. ಆ್ಯಂಡ್ ದೆನ್ ಈ ಒಂದು ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿಯನ್ನು, ಈ ವಿಂಬಲ್ಡನ್ ಒಂದು ಹೆಸರು ಹೇಗಿದೆ, ಸ್ಮೂತ್ ಒಂದು ರೀತಿ ಇದೆ ಅಲ್ವಾ, ವಿಂಬಲ್ಡನ್ ಒಂದು ರೀತಿ ಗ್ರಾಸ್ ಥರ ಸ್ಮೂತ್ ಆಗಿದ್ದಾರೆ ಅದು ಸಹ. ಓಕೆ, ಸೊ ಗ್ರಾಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆನ್ಪುಳಿತದ. ಸೊ ಹಾಗಾದ್ರೆ ಇವಾಗ ಹೇಳ್ಬೋದಾ ಯಾವುದು ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಯಾವ ಒಂದು ಮೇಲ್ಮೈಯಲ್ಲಿ ಆಡಲಾಗ್ತದೆ, ಯಾವುದು? ಈ ಒಂದು ಗ್ರಾಸ್ ಕೋಟ ಇಲ್ಲ ಸರ್, ಇದು ವಿಂಬಲ್ಡನ್ ಮಾತ್ರ ಸರ್. ಆ್ಯಂಡ್ ದೆನ್ ಹಾರ್ಡ್ ಕೋಟ ಇಲ್ಲ ಸರ್, ಈ ಒಂದು ಅಮೆರಿಕದವರಾಗಿರಲಿ ಆ್ಯಂಡ್ ದೆನ್ ಆಸ್ಟ್ರೇಲಿಯಾದವರು ಮಾತ್ರ ಹಾರ್ಡ್ ಆಗಿದ್ದಾರೆ ಸರ್. ಆ್ಯಂಡ್ ದೆನ್ ಈ ಒಂದು ಕ್ಲೇ ಕೋಟ, ಹೌದು ಸರ್, ಇದೇ ಒಂದು ಕ್ಲೇ ಕೋರ್ಟಲ್ಲಿ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು ಆಡಲಾಗ್ತದೆ. ಹೆಸರನ್ನ ನೆನ್ಪಿಟ್ಕೊಳ್ಳಿ. ಕೇಳ್ಬೋದು ನಿಮಗೆ ಸಿಂಥೆಟಿಕ್ ಕೋರ್ಟ್ ಅಂತ. ಇಲ್ಲಿ ಯಾವುದೂ ಸಹ 4 ಗ್ರ್ಯಾಂಡ್ ಸ್ಲಾಮಲ್ಲಿ ನಿಮಗೆ ಯಾವುದೂ ಸಹ ಆಡಿಸಲಾಗುವುದಿಲ್ಲ ಅನ್ನೋದು ಸಹ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ವರ್ಷದ ಆರ್ಡ್ರಲ್ಲಿ ಮೀನ್ಸ್ ಒಂದು ವರ್ಷದ ಕ್ಯಾಲೆಂಡರ್ ಆರ್ಡರ್ಲಿ ನಿಮ್ಗೆ ಕೇಳ್ತಾನೆ. ಫಸ್ಟ್ ಯಾವುದು? ಈ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಸೆಕೆಂಡ್ ಯಾವುದು? ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಥರ್ಡ್ ಯಾವುದು? ನಿಮಗೆ ಈ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 4ನೇದು ಯಾವುದು ಅಂತ ಕೇಳಿದ್ರೆ ಈ ಒಂದು US ಓಪನ್ ಟೆನಿಸ್ ಟೂರ್ನಿ ಮೀನ್ಸ್ US ಮೀನ್ಸ್ ಅಮೆರಿಕನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಸರ್ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಹಾಗಾದ್ರೆ ಇದರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಾರು ಈ ವರ್ಷ ಅಂತ ಅದನ್ನು ಕೇಳ್ತಾನೆ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಅದನ್ನು ಟೆಲಿಗ್ರಾಮಲ್ಲೂ ಹಾಕಿದ್ದೀನಿ. ಆ್ಯಂಡ್ ದೆನ್ ಹಳೆ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಲ್ಲ. ಬಟ್ ಇದನ್ನು ನೋಡ್ಕೊಳ್ಳಿ, ಇದನ್ನು ಹೇಳಿರಲಿಲ್ಲ ನಿಮಗೆ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಶಿಫ್ಟ್ ಅವರಿಗೆ ಇದನ್ನು ಕೇಳ್ತಾನೆ, ಮ್ಯಾಕ್ಸಿಮಮ್ ಕೇಳ್ತಾನೆ. ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿದೆ, ಇಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ. ಓಕೆ, ಕ್ಲೇ ಕೋರ್ಟ್ ಏನಿದೆ, ಕೆಂಪು ಮಣ್ಣು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಒಂದು ಫ್ರೆಂಚ್ ಓಪನ್ 2025 ಮೇ 25ರಿಂದ ಜೂನ್ವರೆಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ಟೆಡ್ ರೋಲ್ಯಾಂಡಲ್ಲಿ ನಡೆಯಲಿದೆ. ಓಕೆ, ಈ ಒಂದು ರೋಲ್ಯಾಂಡ್ ಏನಿದೆ ಅಲ್ವಾ, ಇದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕೆಂದರೆ ಎಕ್ಸಾಕ್ಟ್ ಕೇಳ್ತಾನೆ ನಿಮಗೆ. ಓಕೆ, ಎಲ್ಲಿ ನಡೆಯಲಿದೆ ಸರ್ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ? ಈ ಒಂದು ರೋಲ್ಯಾಂಡಲ್ಲಿ ಇದು ನಡೆಯಲಿದೆ ಅಂತ ಹೇಳಬೇಕಾಗುತ್ತೆ ಸರ್ನಾ. ಸೊ ಒಂದು ಬಾಲ್ ಇರುತ್ತೆ ಅಲ್ವಾ, ಟೆನಿಸ್ ಬಾಲ್, ಆ ಟೆನಿಸ್ ಬಾಲ್ ಮೇಲೂ ಸಹ ರೋಲ್ಯಾಂಡ್ ಅಂತ ಸ್ಟಿಕ್ಕರ್ ಇರುತ್ತೆ, ಮೀನ್ಸ್ ಪ್ರಿಂಟ್ ಮಾಡಿರ್ತಾರೆ. ಅದು ಜಾಸ್ತಿ ಹೈಲೈಟ್ ಆಗುತ್ತೆ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ. ಮತ್ತೆ ಆಸ್ಟ್ರೇಲಿಯಾದಾಗಿರಲಿ ಆ್ಯಂಡ್ ದೆನ್ ಮತ್ತೆ ಯಾವ್ದು ಹೇಳ್ತೀವಿ ನಾವು, ಈ ವಿಂಬಲ್ಡನ್ ಆಗಿರಲಿ ಮತ್ತೆ ಅಮೆರಿಕದ್ದು ಅಷ್ಟು ಫೋಕಸ್ ಮಾಡೋದಿಲ್ಲ ಈ ಒಂದು ಸ್ಟೇಡಿಯಂ ಹೆಸರನ್ನ ಆ್ಯಂಡ್ ದೆನ್ ಒಂದು ಸಿಟಿ ಹೆಸರನ್ನ. ಬಟ್ ಇದಕ್ಕೆ ಫೋಕಸ್ ಮಾಡ್ಕೊಳ್ತಾನೆ ನೋಡಿ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ರೋಲ್ಯಾಂಡ್, ಈ ಲ್ಯಾಂಡಲ್ಲಿ ಹೇಗಿರುತ್ತೆ ರೀ, ಕ್ಲೇ ಇರುತ್ತೆ, ಮಣ್ಣಿರುತ್ತೆ, ನೆನ್ಪಿಟ್ಕೊಳ್ಳಿ ಅಲ್ಲ. ಓಕೆ, ನೆನ್ಪುಳಿತದೆ. ಆ್ಯಂಡ್ ದೆನ್ ಈ ವರ್ಷ ಯಾರು ಗೆದ್ದಿದ್ದಾರೆ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಅಂತ ಕೇಳಿದ್ರೆ ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು. ಓಕೆ, ಕಾರ್ಡಿಯೋಸ್ ಅಲ್ಕರಾಜ್ ಅಲ್ಲದು, ಕಾರ್ಲೋಸ್ ಅಲ್ಕರಾಜ್ ಅಂತ ಹೇಳ್ತೀವಿ. ಯಾವ ದೇಶದವರು ಇವರು? ಸ್ಪೇನ್ ದೇಶದವರಾಗಿದ್ದಾರೆ. ಇವರು ಯಾರನ್ನ ಸೋಲಿಸಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ, ಯಾರು? ಈ ಜಾನಿಕ್ ಸಿನ್ನರ್ ಅವ್ರನ್ನ ಸೋಲಿಸಿದ್ದಾರೆ. ಯಾರಿಗೆ? ಜಾನಿಕ್ ಸಿನ್ನರ್ ಅವ್ರನ್ನ ಸೋಲಿಸಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ಸಹ ಕೊಟ್ಟಿದ್ದೀನಿ, ಇಲ್ಲಿ ಸ್ವಲ್ಪ ಹಾಕೊಳ್ಳಿ. ಓಕೆ, ರನ್ನರ್ ಅಪ್ ಇದೆ ಅಲ್ವಾ ಇಲ್ಲಿ ಜಾನಿಕ್ ಸಿನ್ನರ್. ಯಾವ ದೇಶದವರು? ಇಟಲಿ ದೇಶದವರು. ಮಹಿಳಾ ಇರಲಿ ಯಾರು ಗೆದ್ದಿದ್ದಾರೆ? ಕೋಕೋ ಗೌಫರ್ ಗೆದ್ದಿದ್ದಾರೆ ಹೆಸರನ್ನ. ಸೊ ಯಾರನ್ನ ಸೋಲಿಸಿದ್ದಾರೆ ಅಂತ ಕೇಳಿದ್ರೆ ಈ ಅರೇನಾ ಸಬಲಿಂಕಾ ಅವರನ್ನು ಸೋಲಿಸಿದ್ದಾರೆ ಹೆಸರನ್ನ. ಈ ಒಂದು ಬೆಲಾರಸ್ನ ತಾರೆ ಯಾರು ಅಂತ ಕೇಳಿದ್ರೆ ಈ ಒಂದು ಅರೇನಾ ಸಬಲಿಂಕಾ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಒಂದು ಜಾಪಾಡ್ ಅನ್ನುವ ಯುದ್ಧಾಭ್ಯಾಸ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ? ಇದೇ ಒಂದು ಬೆಲಾರಸ್ ಮತ್ತೆ ರಷ್ಯಾ ಮಧ್ಯೆ ನಡೀತದೆ. ಅದನ್ನು ಸಹ ನಿಮಗೆ ನಿನ್ನೆ ಅನಾಲಿಸಿಸ್ ಕ್ಲಾಸಲ್ಲಿ ಹೇಳಿಲ್ವಾ, ನೆನ್ಪಿಟ್ಕೊಳ್ಳಿ. ಈ ಬೆಲಾರಸ್ ಅಂದ್ರೆ ಯಾರು ನಿಮಗೆ ನೆನ್ಪು ಬರಬೇಕು? ನಮ್ಮ ಅರೇನಾ ಸಬಲಿಂಕಾ. ಓಕೆ, ಯಾವುದೋ ಒಂದು ನಿಮ್ಮ ಒಂದು ರಿಲೇಟಿವ್ಸ್ ಒಂದು ಊರು ಹೇಳಿದ್ರೆ ಓಕೆ ನಮ್ಮ ರಿಲೇಟಿವ್ ಇದ್ದಾರೆ ಅಂತ ನೆನ್ಪಿಟ್ಕೊಳ್ತೀರಲ್ವ. ಓಕೆ, ಈ ಒಂದು ರಷ್ಯಾ ಅದು ಅಥವಾ ಈ ಒಂದು ಬೆಲಾರಸ್ದು ಮಧ್ಯೆ ಇರ್ತಕ್ಕಂಥ ಒಂದು ಯುದ್ಧ ಅಭ್ಯಾಸ ಯಾವುದು ಅಂತ ಕೇಳಿದ್ರೆ ಜಪಾನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ಯಾರಿದ್ದಾರೆ ಬೆಲಾರಸಲ್ಲಿ? ನಮ್ಮ ಬೀಗ್ರಿದ್ದಾರೆ ರೀ, ಯಾರು? ಈ ಯಾರೆಲ್ಲ ಸಬಲಿಂಕ ಅವರಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಈ UNFCCಯ ಪೂರ್ಣ ರೂಪ ಏನು ಅಂತ ಕೇಳಿದಾನೆ. ಏನಿದೆ ಒಂದು UNFCCಯ ಒಂದು ಪೂರ್ಣ ರೂಪ? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಇದೆ ಸರ್ನ. ಈ ಒಂದು UNFCCಯ ಒಂದು ಪೂರ್ಣ ರೂಪವನ್ನು ನೆನ್ಪಿಟ್ಕೊಳ್ಳಿ ಸರ್ನ. ಏನಂತ ಹೇಳ್ತೀವಿ? ಒಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಸರ್ನ, ನೆನ್ಪಿಟ್ಕೊಳ್ಳಿ. ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಯಾವ್ದು ಕೇಳೋದು ಅಂತಂದರೆ ಈ ಒಂದು UNHRC ಬಗ್ಗೆ ಕೇಳ್ತಾನೆ ಸರ್ನ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಏನು? ಯುನೈಟೆಡ್ ನೇಷನ್ ಹೈ ಕಮಿಷನ್ ಫಾರ್ ರೆಫ್ಯೂಜೀಸ್ ಅಂತ ಹೇಳ್ತೀವಿ ಸರ್ನ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಹೈ ಕಮಿಷನ್ ಅನ್ನೋ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು UNHRCಯಲ್ಲಿ ನಿಮಗೆ H ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾನೆ, ಅವಾಗ ಹೇಳಬೇಕಾಗುತ್ತೆ ಹೈ ಕಮಿಷನ್ ಅಂತ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಯಾರಿಗೆ ನೀಡಿದ್ದಾರೆ ರೀ? ಅಮಿತಾಬ್ ಬಚ್ಚನ್ ಅವರಿಗೆ ನೀಡಿದಾರಾ ಬೆಂಗಳೂರಲ್ಲಿ? ಆ್ಯಂಡ್ ದೆನ್ ಶಾರುಖ್ ಖಾನ್ ಅವರಿಗೆ ರೀಸೆಂಟಾಗಿ ಯಾವ ಪ್ರಶಸ್ತಿ ನೀಡಿದ್ದಾರೆ? ನಮ್ಮ ರಾಷ್ಟ್ರೀಯ ಪ್ರಶಸ್ತಿ ನೀಡಿದಾರಲ್ವ. ಓಕೆ, ಅದನ್ನು ನೀಡಿದ್ದಾರೆ ಇವರಿಗೆ. ಮತ್ತೆ ಇನ್ನೊಂದು ಯಾರು ಅಂದರೆ ಈ ವಿಕ್ರಮ್ ಮಿಶ್ರಿ ಅಂತ ಹೇಳ್ತೀವಿ ಸರಿನಾ. ವಿಕ್ರಮ್ ಮಿರ್ಷಿ ಅವರು ಯಾವುದು 12th ಫೇಲ್ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದಾರಲ್ವಾ, ಸೊ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಶಬನಾ ಅಜ್ಮಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವಿಶಾಲ್ ಭಾರದ್ವಾಜ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ, ಶಬನಾ ಅಜ್ಮಿ ಅಂತ ಹೇಳ್ತೀವಿ. ಸೊ ಇವರಿಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸರಿನಾ. ಈ ಒಂದು ಫಿಲ್ಮ್ ಬಗ್ಗೆಯೂ ಸಹ ನಿಮಗೆ ಕೇಳ್ತಾನೆ.
ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಲಾಸ್ಟ್ ನೀವು ನೋಡಿರ್ಬೋದು ಯಾವುದು ಫಿಲ್ಮ್ ಅದು, ಚಾವಾ ಮೂವಿ. ಸರ್ ನಾ ಚಾವಾ ಮೂವಿಯ ನಿರ್ದೇಶಕರ ಬಗ್ಗೆ ಕೇಳಿದ್ದ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕೇಳ್ಬೋದು ನಿರ್ಮಾಪಕರ ಬಗ್ಗೆ. ಓಕೆ, ಸೊ ಈ ಒಂದು ನಿರ್ದೇಶಕ ಯಾರು, ಲಕ್ಷ್ಮಣನ್ ಅವರು ಇದ್ದರು. ಆ್ಯಂಡ್ ದೆನ್ ನಿರ್ಮಾಪಕರು ಯಾರು, ದಿನೇಶ್ ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ಅದರ ಆಕ್ಟರ್ ಯಾರು, ವಿಕ್ಕಿ ಕೌಶಲ್ ಅಂತ ಹೇಳ್ತೀವಿ ಸರಿನಾ. ಸೊ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಫಿಲ್ಮ್ಗಳನ್ನು ಸಹ, ಓಕೆ ನಾನು ಇವಾಗ ಓದ್ತಾ ಇದ್ದೀನಿ CT ಓದ್ತಾ, ನಾನು ಫಿಲ್ಮ್ಗಳನ್ನು ನೋಡಲ್ಲ. ಓಕೆ, ಕೆಲವೊಂದು ಫಿಲ್ಮ್ಗಳನ್ನು ಸಹ ನೋಡಬೇಕಾಗತ್ತೆ, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಫಿಲ್ಮಲ್ಲೂ ಸಹ ಫೋಕಸ್ ಮಾಡ್ತಾನೆ. ಇವನ್ ಬಿಡಿ, ನೀವು ಸಾಂಗ್ ಯಾರು ಬರ್ದಿದ್ದಾರೆ ಯಾರು ಹಾಡಿದ್ದಾರೆ ಅಂತ ಕೇಳಿದ್ರೆ ರ್ಯಾಪ್ ಸಾಂಗ್ಗಳನ್ನು ಹೋದ ವರ್ಷ MTS ಎಕ್ಸಾಮಲ್ಲಿ. ಓಕೆ, ಸೊ ಅದಕ್ಕೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ ಹೊರಗಿಂದು ಸಹ. ಆ್ಯಂಡ್ ದೆನ್ ಇಲ್ಲಿ ಶಬನಾ ಅಜ್ಮಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ 16ನೇ ಆವೃತ್ತಿಯಲ್ಲಿ 2020ರಲ್ಲಿ ನಡೆಸಲಾಯಿತು. ಈ ಒಂದು ಉತ್ಸವದಲ್ಲಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಶಬನಾ ಅಜ್ಮಿ ಅವರಿಗೆ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಇಲ್ಲಿ ಅತ್ಯುತ್ತಮ ಏಷ್ಯನ್ ಚಲನಚಿತ್ರ ಯಾವುದಾಗಿತ್ತು ಅಂತ ಕೇಳಿದ್ರೆ ಇನ್ ದಿ ಲ್ಯಾಂಡ್ ಆಫ್ ಬ್ರದರ್ಸ್ ಎನ್ನುವುದು ಒಂದು ಏಷ್ಯನ್ ಅತ್ಯುತ್ತಮ ಚಿತ್ರವಾಗಿತ್ತು. ಆ್ಯಂಡ್ ದೆನ್ ಅದರ ಒಂದು ನಿರ್ದೇಶಕರು ಯಾರಾಗಿದ್ರು? ಈ ರಾಹಾ ಅಮಿ ಫಾರ್ಜ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಲಿ ರೇಜಾ ಖಾಸೆಮಿ ಅಂತ ಹೇಳ್ತೀವಿ. ಸರ್ನ ಯಾವ ದೇಶದಲ್ಲಿ ಇದು ತಯಾರಾಗಿತ್ತು ಅಂತ ಕೇಳಿದ್ರೆ, ಈ ಒಂದು ಯಾವ ದೇಶದ ಫಿಲ್ಮ್ ಅಂತ ಇದನ್ನು ಹೇಳೋದಾದ್ರೆ ಇರಾನ್ ದೇಶದ್ದು ಅಂತ ಹೇಳ್ತೀವಿ. ಯಾವ ದೇಶ? ಇರಾನ್ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಅತ್ಯುತ್ತಮ ಭಾರತೀಯ ಚಿತ್ರ ಯಾವುದು ಅಂತ ಕೇಳಿದ್ರೆ ಹ್ಯೂಮನ್ ಇನ್ ದಿ ಲೂಪ್ ಅಂತ. ಓಕೆ, ನಾವೆಲ್ಲರೂ ಸಹ ಒಂದು ಲೂಪಲ್ಲೇ ಇದ್ದೀವಿ ಸರ್ನ, ಆ ಲೂಪಿಂದನೇ ಓಡಾಡ್ತಿರ್ತೀವಿ. ಸೊ ಹ್ಯೂಮನ್ಸ್ ಇನ್ ದಿ ಲೂಪ್ ಅನ್ನುವ ಒಂದು ಚಿತ್ರ ಏನಿದೆಯಲ್ಲ, ಅದು ಭಾರತದ ಅತ್ಯುತ್ತಮ ಚಿತ್ರವಾಗಿದೆ ಸರ್ನ. ಸೊ ಅದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನಿಮಗೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನರಕೋಶದ ಮುಖ್ಯ ಭಾಗಗಳು ಯಾವ್ದು? ನರಕೋಶದ ಮುಖ್ಯ ಭಾಗಗಳು ಯಾವ್ದು? ಒಂದು ಜೀವಕೋಶದ ದೇಹ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡೆಂಡ್ರೈಟ್ ಸಹ ಇದೆ. ಆ್ಯಂಡ್ ದೆನ್ ಆಕ್ಸನ್ ಇದೆ. ಆಕ್ಸನ್ ಅದರ ತುದಿ ಏನಿದೆ ಅಲ್ವಾ, ಅದನ್ನು ನಾವು ಆಕ್ಸಾನ್ ಟರ್ಮಿನಲ್ ಅಂತ ಹೇಳ್ತೀವಿ ಸರ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ನರಕೋಶದ ಮುಖ್ಯ ಭಾಗಗಳು ಯಾವುದು ಅಂದರೆ ಈ 4 ಸಹ ಮುಖ್ಯ ಭಾಗಗಳಾಗಿದ್ದಾವೆ. ಯಾವುದ್ರದ್ದು? ನರಕೋಶದ್ದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಈ ಒಂದು ಜೀವಕೋಶದ ದೇಹ ಏನು ಮಾಡುತ್ತೆ? ಇಲ್ಲಿಯೇ ನ್ಯೂಕ್ಲಿಯಸ್ ಇದೆ. ಜೀವಕೋಶದ ದೇಹದಲ್ಲೇ ನ್ಯೂಕ್ಲಿಯಸ್ ಕಂಡು ಬರುತ್ತೆ. ಇದು ನರಕೋಶದ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಆ್ಯಂಡ್ ದೆನ್ ಡೆಂಡ್ರೈಟ್ಗಳು ಇವು ಆವೇಗಗಳನ್ನು ಸ್ವೀಕರಿಸಿ ಜೀವಕೋಶದ ದೇಹಕ್ಕೆ ರವಾನಿಸುತ್ತದೆ. ಸರಿನಾ, ಏನು ಮಾಡ್ತದೆ? ರವಾನಿಸ್ತದೆ, ಮೀನ್ಸ್ ಟ್ರಾನ್ಸ್ಫರ್ ಮಾಡ್ತದೆ. ಯಾವುದು? ಡೆಂಡ್ರೈಟ್ ಅನ್ನೋದು. ಆ್ಯಂಡ್ ದೆನ್ ಆಕ್ಸನ್ ಅನ್ನೋದು ಏನು ಮಾಡುತ್ತೆ? ಇದು ಜೀವಕೋಶದ ದೇಹದಿಂದ ಇತರ ನರಕೋಶಗಳು ಅಥವಾ ಸ್ನಾಯುಗಳಿಗೆ ಸಂಕೇತಗಳನ್ನು ಒಯ್ಯುತ್ತದೆ. ಯಾವುದು ಈ ಒಂದು ಆಕ್ಸಾನ್? ಎಕ್ಸಾಕ್ಟ್ಲಿ ಯಾವುದರಿಂದ ಇದು ಒಯ್ಯುತ್ತದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಆಕ್ಸಾನ್ ಟರ್ಮಿನಲ್ ಅಂತ. ಓಕೆ, ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, CO2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ರಾಸಾಯನಿಕವು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಸರಿನಾ. ಈ ಒಂದು CO2 ಏನಿದೆ ಅಲ್ವಾ, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ರಾಸಾಯನಿಕವು ರೂಪುಗೊಳ್ಳುತ್ತದೆ ಅಂತ ಏನಿಲ್ಲ, CaCO3 ರೂಪುಗೊಳ್ಳುತ್ತದೆ. ಮೀನ್ಸ್ ಕಾಕೋತ್ರಿ ಅಂತ ಹೇಳ್ತೀವಲ್ವಾ ನಾರ್ಮಲ್ ಆಗಿ. ಕಾಕೋತ್ರಿ ಅಂದರೆ ಯಾವುದು? ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತರಂಗದ ವೇಗಕ್ಕೆ ಸೂತ್ರ ಯಾವುದು ಅಂತ ಕೇಳಿದಾನೆ. ಓಕೆ, ತರಂಗದ ವೇಗಕ್ಕೆ ಸೂತ್ರ ಯಾವುದು? ವೇಗಕ್ಕೆ ಸೂತ್ರ ಯಾವುದು? ತರಂಗದ ವೇಗಕ್ಕೆ. ಈ ಒಂದು ತರಂಗದ ವೇಗಕ್ಕೆ ಸೂತ್ರ ಏನು ಅಂತ ಹೇಳ್ತೀವಿ ನಾವು? ಈ ಒಂದು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತ ಹೇಳ್ತೀವಿ ಸರ್ನಾ. ಸೊ ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್, ಫ್ರೀಕ್ವೆನ್ಸಿಯಲ್ಲಿ ಇದೆ, ಆವರ್ತನ ಇದೆ. ಸೊ ಪ್ಲಸ್ ಇದೆ ಆಗಲ್ಲ. ಆ್ಯಂಡ್ ದೆನ್ ಇಲ್ಲಿದೆ ನೋಡಿ, ಆವರ್ತನ ತರಂಗಾಂತರ. ಓಕೆ, ಇದು ಎರಡು ಸಹ ಸೇಮ್ ಇದೆ ನೋಡಿ ಆಪ್ಷನ್. ಸೊ ಅದಕ್ಕೆ ಯಾವುದಾದ್ರೂ ನೀವು ಹೇಳ್ಬೋದು. ಈ ಒಂದು ವೇಗ ಈಕ್ವಲ್ಸ್ ಏನಂತ ಹೇಳ್ತೀವಿ? ಆವರ್ತನ ಇಂಟು ತರಂಗಾಂತರ ಅಂತ ಹೇಳ್ತೀವಿ ಸರ್. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಈ ಪ್ರಶ್ನೆ ರಿಪೀಟ್ ಆಗಿಲ್ವಾ? ಯಾವುದು? ಪ್ರತಿರೋಧಗಳನ್ನು ಸರಣಿಯಲ್ಲಿ ಸಂಪರ್ಕಿಸಿದಾಗ ಈ ಕೆಳಗಿನ ಯಾವ ಪ್ರಮಾಣಗಳು ಸ್ಥಿರವಾಗಿರುತ್ತವೆ? ಸರಿನಾ, ಸ್ಥಿರ ಯಾವುದಿರ್ತದೆ ರೀ? ವೋಲ್ಟೇಜ್ ಸ್ಥಿರವಾಗಿರ್ತದೆ. ವೋಲ್ಟೇಜ್ ಕಡಿಮೆ ಆಗ್ತದೆ. ವೋಲ್ಟೇಜ್ ಕಡಿಮೆ ಆಗಬೇಕು ಅಂತಾನೆ ಈ ಒಂದು ಪ್ರತಿರೋಧಗಳನ್ನು ಹಾಕಿರ್ತಾರೆ, ರೆಸಿಸ್ಟೆನ್ಸ್ಗಳನ್ನು ಹಾಕಿರ್ತಾರೆ. ರೆಸಿಸ್ಟೆನ್ಸ್ ನಾವು ಯಾವುದರಲ್ಲಿ ಎಳಿತೀವಿ ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ ಓಮ್ ಅಲ್ಲಿ ಎಳಿತೀವಿ ಸರ್. ಏನು ಓಮ್ ಅಂತ ಹೇಳಿ ಹೀಗೆ ಬರೀಬೇಕಾಗಿತ್ತು, ನೀವು ನೋಡಿದ್ರೆ ಹೀಗೆ ಬರೆದಿದ್ದೀರಾ? ಹೌದು, ನಾವು ನಮ್ಮ ಹಿಂದೂ ಧರ್ಮದ ಪ್ರಕಾರ ಓಮ್ ಅಂತ ಹೀಗೆ ಹೇಳಿದ್ರೆ, ಬಟ್ ನಮ್ಮ ಎಲೆಕ್ಟ್ರಿಕಲ್ ಪ್ರಕಾರ ನಾವು ಹೇಗೆ ಹೇಳ್ತೀವಿ? ಓಮ್ ಅಂತ ಹೇಗೆ ಬರಿತೀವಿ ಅಂದರೆ ಹೀಗೆ ಬರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ಬಟ್ ಸರ್ ಇದು ಬಲ್ಪಿನ ಚಿತ್ರ ಅಲ್ವಾ? ಹೀಗೆ ಬರೆದ್ರೆ ಅದು ಓಮ್ ಆಗುತ್ತೆ. ಓಕೆ, ಯಾಕಂದ್ರೆ ಸಿಗ್ನಲ್ ಮೇಲೆ ಒಂದು ಸಿಂಬಲ್ ಮೇಲೂ ಸಹ ನಿಮ್ಮ ಪ್ರಶ್ನೆ ಕೇಳೋದ್ರಿಂದ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವ ಸಿಂಬಲ್ ಆಗಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಇದು ಓಮ್ ಸಿಂಬಲ್ ಆಗಿದೆ ಅಂತ. ಯಾವುದು? OHM ಅಂತ ಹೇಳ್ತೀವಿ, ಓಮ್ನ ಸಿಂಬಲ್ ಆಗಿದೆ ಇದು ಅಂತ. ಆ್ಯಂಡ್ ನೆಕ್ಸ್ಟ್ ಇದನ್ನ ಕೇಳ್ಬೋದು ನಿಮಗೆ, ಇದು ಯಾವ ಸಿಂಬಲ್ ಆಗಿದೆ ಅಂತ. ಸೊ ಇದಕ್ಕೆ ನೀವು ಹೇಳಬೇಕಾಗುತ್ತೆ ಇದೊಂದು ಬಲ್ಬಿನ ಸಿಂಬಲ್ ಆಗಿದೆ ಅಂತ ಸರಿನಾ. ಸೊ ಜಸ್ಟ್ ಹೀಗೆ ಬಂದು ಹೋಯ್ತು ಅಂದರೆ ಅದು ಓಮ್ ಆಗಿರುತ್ತೆ. ಅದು ಏನಾದರೂ ಹೀಗೆ ಡಬಲ್ ಸರಿ ಬಂದು ಹೋಯ್ತು ಅಂತಂದರೆ, ಮೀನ್ಸ್ ಹೀಗೆ ಹೋಯ್ತು ಅಂತಂದರೆ ಅದೇನಾಗಿರುತ್ತೆ? ಇದೊಂದು ಬಲ್ಬಿನ ಸಿಂಬಲ್ ಆಗಿರುತ್ತೆ ಸರಿನಾ. ಸೊ ನೀವು ಸೆಕೆಂಡ್ ಇಯರ್ಲಿ PUCಯಲ್ಲಿ ನೋಡಿರ್ತೀರ, ಇಲ್ಲಾಂದರೆ 10th ಅಲ್ಲಾದರೂ ನೀವು ನೋಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕರೆಂಟ್ ಅನ್ನೋದು ಏನಿದೆ ಅಲ್ವಾ, ಇದೊಂದು ಸ್ಥಿರವಾಗಿರುತ್ತದೆ. ಯಾವುದು? ಕರೆಂಟ್ ಅನ್ನೋದು ಸ್ಥಿರವಾಗಿರುತ್ತದೆ. ಈ ಪವರ್ ಅನ್ನೋದು ಅದು ಸಹ ಹೆಚ್ಚು ಕಡಿಮೆ ಆಗ್ತದೆ. ಆ್ಯಂಡ್ ದೆನ್ ಪ್ರತಿರೋಧ ಏನಿದೆ ಅಲ್ವಾ, ಇದು ಹೆಚ್ಚು ಕಡಿಮೆ ಆಗಬೇಕಂತ ಮಾಡಿರ್ತಾರೆ. ಸೊ ಇದು ಅಲ್ಲ. ಆ್ಯಂಡ್ ದೆನ್ ವೋಲ್ಟೇಜ್ ಏನಿದೆ ಅಲ್ವಾ, ಇದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಸರಿನಾ. ಪ್ರತಿರೋಧಗಳು ಏನಾದರೂ ಕಡಿಮೆ ಮಾಡಿದ್ರೆ ವೋಲ್ಟೇಜ್ ಹೆಚ್ಚಿಗೆ ಆಗುತ್ತೆ, ಪ್ರತಿರೋಧಗಳು ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ? ವೋಲ್ಟೇಜ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಗೊತ್ತಿರಲಿ ಕೇಳ್ಬೋದು. ಹಾಗಾದರೆ ಮನೆಯಲ್ಲಿ ಬಳಸ್ತಕ್ಕಂತಹ, ನೀವು ಮನೆಯಲ್ಲಿ ಎಲ್ಲ ನಿಮ್ಮ ಇಕ್ವಿಪ್ಮೆಂಟ್ ಇದಾವಲ್ವಾ, ಎಷ್ಟು ವೋಲ್ಟ್ ಮೇಲೆ ಅವು ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ಬೋದಾ? ಎಷ್ಟು ಅಂತಂದರೆ 230 ಅಂತ ಹೇಳ್ತೀವಿ. ಎಷ್ಟು? 230 ವೋಲ್ಟೇಜ್ ಮೇಲೆ ಅವೆಲ್ಲವೂ ಸಹ ಕಾರ್ಯವನ್ನು ನಿರ್ವಹಿಸ್ತವೆ. 220 to 230 ಅಂತ ಹೇಳ್ತೀವಿ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ
ಇಂಡಸ್ಟ್ರಿಯಲ್ಲಿ ಎಷ್ಟು ವೋಲ್ಟೇಜ್ನ ಬಳಸಲಾಗ್ತದೆ ಅಂತ ಕೇಳಿದ್ರೆ ಸರ್ನ ಅವಾಗ ಹೇಳಬೇಕಾಗುತ್ತೆ 415 ವೋಲ್ಟೇಜ್ನ ಅಲ್ಲಿ ಬಳಸಲಾಗ್ತದೆ, 3 ಫೇಸ್ ಅನ್ನ ಅಲ್ಲಿ ಬಳಸಲಾಗ್ತದೆ ಅಂತ ಹೇಳಬೇಕಾಗಿದೆ ಸರ್ನ. ಇದು ಸಿಂಬಲ್ ಏನಿದೆ ಅಲ್ವಾ, ಇದನ್ನ ನಾವು ಫೇಸ್ ಸಿಂಬಲ್ ಅಂತ ಹೇಳ್ತೀವಿ ಸರ್ನ. ಏನು ಫೇಸ್ ಅಂತ ಹೇಳ್ತೀವಿ, 3 ಫೇಸ್, 2 ಫೇಸ್, ಆರ್ ಫೇಸ್, ವೈ ಫೇಸ್, ಬಿ ಫೇಸ್ ಅಂತ ಹೇಳ್ತೀವಲ್ಲ, ಅದನ್ನ ಸಹ ಕೇಳ್ತಾರೆ ನಿಮಗೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ ಇದನ್ನ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಚರ್ಮವು ಯಾವ ರೀತಿಯ ಎಪಿಥಿಲಿಯಲ್ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಸರ್ನ. ಇದು ಚರ್ಮ ಯಾವ ರೀತಿಯ ಒಂದು ಎಪಿಥಿಲಿಯಲ್ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಇದೊಂದು ಸ್ಟ್ರಾಟಿಫೈಡ್ ಸಿಕ್ವಮೋಸ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ ಸರಿನಾ. ಸೊ ಇದಕ್ಕೆ ಸೇರೋದು ಉತ್ತರ ಯಾವ್ದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸೇರೋದು ಉತ್ತರ ಆಗುತ್ತೆ. ಯಾವುದು ಚರ್ಮವು ಯಾವ ರೀತಿಯ ಎಪಿಥಿಲಿಯಲ್ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಇದೊಂದು ಸ್ಟ್ರಾಟಿಫೈಡ್ ಎಪಿಥಿಲಿಯಲ್ ಟಿಶ್ಯೂ ಇಂದ ಇದು ಮಾಡಲ್ಪಟ್ಟಿದೆ, ಯಾವುದು ಈ ಒಂದು ಚರ್ಮ ಅನ್ನೋದು. ಓಕೆ. ಅಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಕ್ಲೋರಿನ್ನ ಎಲೆಕ್ಟ್ರಾನಿಕ್ ಸಂರಚನೆ ಯಾವುದು ಅಂತ ಕೇಳಿದ್ರೆ. ಸೊ ನಿನ್ನೆ ನಿಮ್ಗೆ ಹೇಳಿದೆ ಪರಮಾಣು ಸಂಖ್ಯೆ ಎಷ್ಟಿದೆ ಕ್ಲೋರಿನ್ದು ಅಂತ. ಎಷ್ಟಿದೆ ಸರ್? ಕ್ಲೋರಿನ್ ಎಷ್ಟಿದೆ? 17 ಸರಿನಾ. ಸೊ ಈ ಕ್ಲೋರಿನ್ ಸಹ ಕ್ಲೀನ್ ಮಾಡುತ್ತೆ. 17 ಅನ್ನುವ ನಮ್ಮ AB ಏನಿದಾರಲ್ವಾ, ಸೊ ಅವರು ಸಹ ಕ್ಲೀನ್ ಮಾಡ್ತಾ ಇದ್ರು ಬಾಲರ್ಸ್ನ ಸರಿನಾ. ಸೊ ಹಾಗಾದ್ರೆ ಈ ಒಂದು 17 ನಾವು ರಚನೆ ಮಾಡೋಣವಾ? ಏನು KLMN. KL ಮಿನಿಮಮ್ ಎಷ್ಟಿರಬೇಕು? 2 ಪರಮಾಣುಗಳು ಇರಬೇಕು. ಓಕೆ, 2 ಹಾಕೋಣ. ಆ್ಯಂಡ್ ದೆನ್ ಎಲ್ಲಲ್ಲಿ ಎಷ್ಟಿರಬೇಕು? 8 ಹಾಕಬೇಕು. ಸೊ ಟೋಟಲ್ ಎಷ್ಟಿದೆ ಅಂತ 17 ಅಂತ ಹೇಳಿದೆ ಸರಿನಾ. 2 ಹೋಯ್ತು, 8 ಹೋಯ್ತು. ಇವಾಗ ಎಷ್ಟಾಯಿತು? ಉಳಿದಿದೆ, ಎಷ್ಟು ಉಳಿದಿದೆ? 7 ಉಳಿದಿದೆ. ಸೊ 2 8 7 ಅಂತ ಹೇಳ್ತೀವಿ. 2 8 8 ಆಗಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ 2 8 7 ಆಗ ಓಕೆ 2 8 7 ಇದೇ ಆಗುತ್ತೆ ನೋಡಿ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? 2 8 7 ಅನ್ನೋದು. ಕೆ ಶೆಲ್ಲಲ್ಲಿ ಎಷ್ಟು, KL ಶೆಲ್ಲಲ್ಲಿ ಎಷ್ಟು, M ಶೆಲ್ಲಲ್ಲಿ ಎಷ್ಟು ಅಂತ ಕೇಳ್ಬೋದು. N ಶೆಲ್ಲಲ್ಲಿ ನಿಮಗೆ 0 ಇರುತ್ತೆ, ಕೆ ಶೆಲ್ಲಲ್ಲಿ ನಿಮಗೆ 2 ಕಣ್ ಬರುತ್ತೆ, KL ಶೆಲ್ಲಲ್ಲಿ ನಿಮಗೆ 8 ಕಣ್ ಬರುತ್ತೆ. ಆ್ಯಂಡ್ ನೀವು ಒಂದು M ಶೆಲ್ಲಲ್ಲಿ ನಿಮಗೆ ಎಷ್ಟು ಕಣ್ ಬರುತ್ತೆ ಅಂತಂದರೆ 7 ಕಣ್ ಬರುತ್ತೆ ಸರ್ನಾ. ಸೊ ಈ ರೂಲ್ಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಆಕ್ಸಿಜನ್ನ ಪರಮಾಣು ಸಂಖ್ಯೆ ಎಷ್ಟು ಅಂತ ಹೇಳ್ಬೋದಾ? ಎಷ್ಟು ಅಂತ ಕೇಳ್ತೀವಿ ನಾವು? ಇದು 6 ಅಂತ ಹೇಳ್ತೀವಿ, ಸಾರಿ 8 ಅಂತ ಹೇಳ್ತೀವಿ. ಯಾವುದು? ಆಕ್ಸಿಜನ್ನ ಒಂದು ಪರಮಾಣು ಸಂಖ್ಯೆ ಎಷ್ಟು ಅಂದರೆ 8 ಅಂತ ಹೇಳ್ತೀವಿ. ಕೇದಲ್ಲಿ 2 ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ಎಲ್ಲಲ್ಲಿ ಎಷ್ಟು ಅಂತ ಕೇಳಿದ್ರೆ 6 ಬಂಧಗಳು ಅದು ರೂಪಿಸ್ಕೊಳ್ತದೆ, ಯಾವುದು? ಆಕ್ಸಿಜನ್ ಅನ್ನೋದು. ಓಕೆ, ಇದನ್ನು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆಣ್ವಿಕ ಸಂಯುಕ್ತವಾಗಿದೆ ಅಂತ ಕೇಳಿದಾನೆ ಸರ್ನ. ಇದು ಯಾವುದು ಆಣ್ವಿಕ ಸಂಯುಕ್ತವಾಗಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು H2 ಏನಿದೆ ಅಲ್ವಾ, ಈ ಒಂದು ನೀರು ಅನ್ನೋದೇನಿದೆ ಅಲ್ವಾ, ಸೊ ಇದೊಂದು ಆಣ್ವಿಕ ಸಂಯುಕ್ತವಾಗಿದೆ. ಈ ಒಂದು ನೀರು ಅನ್ನೋದು ಆಣ್ವಿಕ ಸಂಯುಕ್ತ ಆಗಿದೆ. ಯಾಕೆ ಅಂತಂದ್ರೆ ಇದು ಕೋವೆಲೆನ್ಸಿಯ ಬಂಧಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕದ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡ ಸ್ಥಿರವಾದ ಅಣುವನ್ನು ರೂಪಿಸುತ್ತವೆ. ಯಾವುದರಲ್ಲಿ? ನೀರಿನಲ್ಲಿ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವ ಮೂಲಕ ಬಂಧಗಳನ್ನು ರೂಪಿಸುವ ಸಂಯುಕ್ತಗಳೇ ಆಣ್ವಿಕ ಸಂಯುಕ್ತಗಳಾಗಿದ್ದಾವೆ ಅಂತ ಹೇಳ್ತೀವಿ ಸರಿನಾ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ವಿಷಯವೇನು ಅಂತ ಕೇಳಿದ್ದೇನೆ. ಪ್ರಜಾಪ್ರಭುತ್ವ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಆಳುವತಕ್ಕಂತಹ ಒಂದು ರಾಜ್ಯವೇ ಪ್ರಜಾಪ್ರಭುತ್ವ ರಾಜ್ಯ ಅಂತ ಹೇಳ್ತೀವಿ ಸರಿನಾ. ಸೊ ಇದೆಯಾ ನಮ್ಮ ಭಾರತದಲ್ಲಿ? ಓಕೆ, ಇರಬಹುದೇನಪ್ಪ, ನಮಗೆ ಗೊತ್ತಿಲ್ಲ ಸರಿಯಾ. ಸೊ ಈ ಒಂದು ಸೆಪ್ಟೆಂಬರ್ 15 ಯಾವಾಗ? ಸೆಪ್ಟೆಂಬರ್ 15 ನಾವು ಏನು ಮಾಡ್ತೀವಿ? ರಿಪಬ್ಲಿಕ್ ಡೇ ಅಂತ, ಪ್ರಜಾಪ್ರಭುತ್ವ ಡೇ ಅಂತ ಆಚರಣೆ ಮಾಡ್ತೀವಿ ಸರಿನಾ. ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಈ ಒಂದು ರಿಪಬ್ಲಿಕ್ ಪ್ರಜಾಪ್ರಭುತ್ವ. ಓಕೆ, ಪ್ರಜಾಪ್ರಭುತ್ವ ದಿನ ಅಂತ ಆಚರಣೆ ಮಾಡ್ತೀವಿ ಸರ್ನ. ಸೊ ಇದರ ಒಂದು ಥೀಮ್ ಏನಾಗಿದೆ ಅಂತ ಕೇಳಿದ್ರೆ, ಇದರ ಒಂದು ಥೀಮ್ ಏನಾಗಿದೆ ಅಂತ ಕೇಳಿದ್ರೆ ಕ್ರಿಯೆಯಿಂದ ಕ್ರಿಯೆ ಲಿಂಗ ಸಮಾನತೆಯನ್ನು ಸಾಧಿಸುವುದು ಇದಾಗಿದೆ ಸರ್ನ. ಯಾವುದು? ಕ್ರಿಯೆಯಿಂದ ಕ್ರಿಯೆ ಲಿಂಗ ಸಮಾನತೆಯನ್ನು ಸಾಧಿಸುವುದು ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ವಿಷಯವಾಗಿದೆ, ಮೀನ್ಸ್ ಒಂದು ಥೀಮ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಸೊ ದಿನಾಂಕ ನೆನಪಿಟ್ಕೊಳ್ಳಿ, ಸೆಪ್ಟೆಂಬರ್ 15 ಅಂತ ಹೇಳ್ತೀವಿ. ಸೆಪ್ಟೆಂಬರ್ 14 ನಾವು ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ ಸರ್ನ. ಯಾವುದು ರಾಷ್ಟ್ರೀಯ ಹಿಂದಿ ದಿನ ಯಾವಾಗ ಅಂತ ಕೇಳಿದ್ರೆ ಈ ಒಂದು ಸೆಪ್ಟೆಂಬರ್ 14 ಸರ್ ಇಲ್ಲ ಸರ್, ಜನವರಿ 10 ಅದು ವಿಶ್ವ ಹಿಂದಿ ದಿನ ಅಂತ ಹೇಳ್ತೀವಿ ಸರ್ನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಸೆಪ್ಟೆಂಬರ್ 16 ಓಜೋನ್ ದಿನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಪ್ಟೆಂಬರ್ 17 ಯಾವ ದಿನ ಹೇಳಿ ನೀವೇ, ಕರ್ನಾಟಕದವರು. ಓಕೆ, ಇದನ್ನ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಪ್ಟೆಂಬರ್ 27 ಯಾವ ದಿನ ಅಂತ ಸರ್ನಾ? ಈ ಒಂದು ಸೆಪ್ಟೆಂಬರ್ 27 ನೆನ್ಪಿಟ್ಕೊಳ್ಳಿ, ಟೂರಿಸ್ಟ್ ದಿನ ಸರ್ನಾ. ಸೊ ಇದು ನನಗೆ ಬೇಗ ನೆನಪಾಗ್ತದೆ. ಓಕೆ, ಯಾವುದು? ಸೆಪ್ಟೆಂಬರ್ 27. ಆ್ಯಂಡ್ ದೆನ್ 28 ಯಾವ ದಿನ? 28 ಈ ಒಂದು ರೇಬಿಸ್ ದಿನ ಅಂತ ಹೇಳ್ತೀವಿ ಸರ್ನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಹಾರ್ಟ್ ದಿನ ಯಾವಾಗಿದೆ? ಹೃದಯದ ದಿನ, ಹೃದಯಗಳ ವಿಷಯ. ಓಕೆ, ಹೃದಯದ ದಿನ ಯಾವಾಗಿದೆ ಅಂತ ಇದೇ ಸೆಪ್ಟೆಂಬರ್ ಬಂತಲ್ಲ ಇದೆ, ಕಾಮೆಂಟ್ ಮಾಡಿ ಅದಕ್ಕೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದನ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವೋಲ್ಟ್ ಮೀಟರ್ ಈ ಕೆಳಗಿನ ಯಾವ ಪ್ರಮಾಣವನ್ನು ಅಳೆಯುತ್ತದೆ ಅಂತ ಕೇಳಿದ್ದೀನಿ ಸರ್. ನಾನು ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಏನು ಮಾಡುತ್ತೆ? ಈ ಒಂದು ಆಮೀಟರ್ ಕರೆಂಟನ್ನು ಅಳೆಯುತ್ತದೆ. ಈ ಒಂದು ವೋಲ್ಟ್ ಮೀಟರ್ ಏನಿದೆ ಅಲ್ವಾ, ಇದೊಂದು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅಳೆಯುತ್ತದೆ ಅಥವಾ ವೋಲ್ಟೇಜನ್ನು ಅಳೆಯುತ್ತದೆ ಅಂತ ಹೇಳಿದ್ದೆ. ಆ್ಯಂಡ್ ಈ ಒಂದು ರೆಸಿಸ್ಟೆನ್ಸ್ ಮೀಟರ್ ಏನಿದೆ ಅಲ್ವಾ, ಇದೊಂದು ರೆಸಿಸ್ಟೆನ್ಸ್ನ ಅಳೆಯುತ್ತದೆ ಅಥವಾ ಓಮ್ಸ್ಗಳನ್ನು ಅಳೆಯುತ್ತದೆ ಅಂತ ಹೇಳಿದ್ದೆ. ಆ್ಯಂಡ್ ಈ ಒಂದು ಟ್ಯಾಕೋಮೀಟರ್ ಏನಿದೆ ಅಲ್ವಾ, ಈ ಟ್ಯಾಕೋಮೀಟರ್ RPM ಅನ್ನು ಅಳೆಯುತ್ತದೆ. ಏನು ಅಳೆಯುತ್ತದೆ? RPM, ರೊಟೇಷನಲ್ ಪರ್ ಮಿನಿಟ್ ಅಂತ ಹೇಳ್ತೀವಿ ಸರ್. ನಿಮ್ಮ ಮನೇಲಿ ಇರ್ತಕ್ಕಂಥ ಮೋಟರ್ಗಳಿರ್ತಾವಲ್ವಾ, ಚಿಕ್ಕ ಮೋಟರ್ಗಳಾಗಿರಲಿ, ಸೊ ಅದ್ರದ್ದು RPM ಅಂತ ಇರುತ್ತೆ. ಓಕೆ, ಅದ್ರ RPM ಎಷ್ಟಿದೆ ಅಂತ ಚೆಕ್ ಮಾಡಿ. ಮೀನ್ಸ್ ಅದು ಒಂದು ನಿಮಿಷದಲ್ಲಿ ಎಷ್ಟು ರೊಟೇಟ್ ಆಗುತ್ತೆ ಅಂತ, ಅದನ್ನೇ ನಾವು RPM ಅಂತ ಹೇಳ್ತೀವಿ. ಸೊ ಆ ಒಂದು RPM ನ ಅಳಿತಕ್ಕಂಥ ಒಂದು ಮಷಿನ್ ಯಾವುದು ಅಂತ ಕೇಳ್ತಾನೆ, ಯಾವುದು ಒಂದು ಮೀಟರ್ ಯಾವುದು ಅಂತ ಕೇಳ್ತಾನೆ, ಅವಾಗ ಹೇಳಬೇಕಾಗುತ್ತೆ ಟ್ಯಾಕೋಮೀಟರ್ ಅಂತ ಹೇಳಬೇಕಾಗುತ್ತೆ ಸರ್. ಯಾವುದು? TACHOMETR ಅಂತ ಹೇಳ್ತೀವಿ ಸರ್. ಅದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಯಾವುದಿದೆ? ವಿದ್ಯುತ್ ಪ್ರವಾಹ ಇದೆ ಅಲ್ಲ. ಆ್ಯಂಡ್ ವಿದ್ಯುತ್ ಪ್ರತಿರೋಧ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಈ ಒಂದು ಸಂಭಾವ್ಯ ವ್ಯತ್ಯಾಸ ಅಂತ ಹೇಳ್ತೀವಿ ಸರ್. ಸೊ ಇಲ್ಲಿ ನಿಮ್ಮ ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಆಗಿ ನೆನಪಿಟ್ಕೊಳ್ಳಿ, ಏನು ಅಂತಾರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಈ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಳಿಯಕ್ಕೆ ನಾವು ಬಳಸೋದು ಯಾವುದು ಅಂದರೆ ಈ ಒಂದು ವೋಲ್ಟ್ ಮೀಟರ್ ಅಂತ ಹೇಳ್ತೀವಿ ಸರ್. ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಒಂದು ವೋಲ್ಟ್ ಮೀಟರ್ ಏನಿದೆಯಲ್ವ ಇದನ್ನು ಯಾವಾಗಲೂ ಸಹ ಪ್ಯಾರಲಲ್ ಆಗೇ ಅಳವಡಿಸಿರ್ತಾರೆ ಒಂದು ಸರ್ಕ್ಯೂಟಲ್ಲಿ. ಬಟ್ ಈ ಆಮೀಟರ್ ಏನಿದೆಯಲ್ವ ಇದನ್ನು ನಾವು ಸಿರೀಸಲ್ಲೇ ಹೇಗೆ ಸಿರೀಸಲ್ಲೇ ಇದನ್ನು ನಾವು ಅಪ್ಲೈ ಮಾಡಿರ್ತೀವಿ ಸರ್ನ. ಈ ಒಂದು ಆಮೀಟರ್ನ ಸಿರೀಸಲ್ಲಿ ಅಪ್ಲೈ ಮಾಡಿದ್ರೆ ವೋಲ್ಟ್ ಮೀಟರ್ನ ನಾವು ಯಾವಾಗಲೂ ಸಹ ಪ್ಯಾರಲಲ್ ಆಗೇ ಅಪ್ಲೈ ಮಾಡಿರ್ತೀವಿ. ಆ್ಯಂಡ್ ದೆನ್ ರೆಸಿಸ್ಟೆನ್ಸನ್ನು ಸಹ ನಾವು ಹೇಗೆ ಅಂದರೆ ಸಿರೀಸಲ್ಲೇ ಅಪ್ಲೈ ಮಾಡಿರ್ತೀವಿ ಸರಿನಾ. ಸೊ ಕೇಳ್ತೆ ನಿಮಗೆ ಸಿರೀಸಲ್ಲಿ ಯಾವುದು ಪ್ಯಾರಲಲ್ ಯಾವುದು ಅಂತ ಸರಿನಾ. ಜಸ್ಟ್ ನಿಮಗೆ ಪ್ಯಾರಲಲ್ಲಿ ಒಂದೇ ಬಂದು ಬರುತ್ತೆ ಯಾವುದು ಅಂದರೆ ಈ ಒಂದು ವೋಲ್ಟ್ ಮೀಟರ್ ಅಂತ ಹೇಳ್ತೀವಿ. ಈ ರೆಸಿಸ್ಟೆನ್ಸ್ ಆಗಿರಲಿ ಆ್ಯಂಡ್ ದೆನ್ ಆಮೀಟರ್ ಆಗಿರಲಿ ಅದು ಸಿರೀಸಲ್ಲೇ ಕಂಡು ಬರ್ತದೆ ನಿಮಗೆ ಸರಿನಾ. ಸೊ ಇದು ನಿಮಗೆ 6th ಅಥವಾ 7th ಬಂದಿರುತ್ತೆ, ಈ ಒಂದು ಡಯಾಗ್ರಾಮ್ ಬಂದಿರ್ತವೆ ನಿಮಗೆ. ಓಕೆ ಗೊತ್ತಿರುತ್ತೆ, ಏನಿಲ್ಲ, ನೀವು ಜಸ್ಟ್ NCERT ಥ್ರೂ ನೋಡಿದರೆ ಸಾಕು ನಿಮಗೆ ಇವೆಲ್ಲ ಸಹ ಡಮ್ಮಿ ಕ್ವಶನ್ಗಳು ರೀ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎ ಮತ್ತು ಬಿ ಸಮಾನ ಉದ್ದದ 2 ತಂತಿಗಳಾಗಿವೆ, ಆದರೆ ಎಯ ಅಡ್ಡ ವಿಭಾಗದ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿದೆ ಅಲ್ವಾ ಅದು ಬಿ ಯ 2 ಪಟ್ಟು ಹೆಚ್ಚು ಆಗಿದೆ. ಹಾಗಾದರೆ ಎ ಮತ್ತು ಬಿ ತಂತಿಗಳ ಪ್ರತಿರೋಧದ ಅನುಪಾತ ಎಷ್ಟು ಅಂತ ಕೇಳಿದ್ದೇನೆ ಸರ್ನ. ಈ ಒಂದು ಪ್ರತಿರೋಧದ ಅನುಪಾತ ಎಷ್ಟಾಗುತ್ತೆ ಅಂದರೆ 1:2 ಆಗಿದೆ ಸರ್ನ. ಈ ಒಂದು ಪ್ರತಿರೋಧ ಎಷ್ಟಾಗಿದೆ ಅಂದರೆ 1:2 ಇದ್ರದ್ದು ಆಗಿರುತ್ತೆ ಸರ್ನ. ಏದೇನಿದೆ ಅಂತಂದರೆ ಅದ್ರದ್ದು ಕಡಿಮೆ ಆಗಿರುತ್ತೆ, ಮೀನ್ಸ್ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ದೆನ್ ಬಿದೇನಿದೆ ಅಲ್ವಾ ಅದು ಕಡಿಮೆ ಆಗಿರುತ್ತೆ ಅಷ್ಟೇ. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಕ್ರೀಡಾ ತಂಡವು 2025 ಸ್ಪೋರ್ಟ್ಸ್ ಏಸಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಟ್ಟಿದೆ ಅಂತ ಸರ್. ಸೊ ಇದನ್ನು ಸಹ ನಾವು ನೋಡ್ಕೊಂಡಿದ್ದೀವಿ. ಯಾವುದು ಏಸಸ್ ಅಂತಂದರೆ ಜಸ್ಟ್ ಒಂದೇ ಅಂತ ಹೇಳಬೇಕು, ಯಾವುದು ಏಸ್ ನಮ್ಮ ಒಂದು ಚೆಸ್ ತಂಡ ಅಂತ ಹೇಳ್ಬೇಕಾಗುತ್ತೆ. ಯಾವುದು ನಮ್ಮ ಭಾರತ ಪುರುಷ ಮತ್ತು ಈ ಒಂದು ಮಹಿಳಾ ತಂಡ ಏನಿದೆ ಅಲ್ವಾ ಈ ಒಂದು ಮಹಿಳಾ ಚೆಸ್ ತಂಡ ಈ ಒಂದು 2025 ಸ್ಪೋರ್ಟ್ಸ್ ಏಸಸ್ ಪ್ರಶಸ್ತಿಯನ್ನು ತೆಗೆದುಕೊಂಡು ಗೌರವಿಸಲ್ಪಟ್ಟಿದೆ ಸರಿನಾ. ಯಾವುದು ಈ ಒಂದು ನಮ್ಮ ಭಾರತ ಚೆಸ್ ತಂಡ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ಓಕೆ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಹೇಳಿದ್ರೆ ಮುಂಬೈನ ತಾಜ್ ಹೋಟೆಲ್ನಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು, ಈ ಒಂದು ಸಮ್ಮೇಳನವನ್ನು, ಮೀನ್ಸ್ ಈ ಒಂದು ಫಂಕ್ಷನ್ ಅನ್ನು. ಓಕೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಲ್ಲ ವಿಭಾಗಗಳ ವಿಜೇತರ ಪಟ್ಟಿ ಇದೆ. ವಿಶೇಷ ಗುರುತಿಸುವಿಕೆ ಗೇಮ್ ಚೇಂಜರ್ ಪ್ರಶಸ್ತಿ ಯಾರಿಗಿದೆ ಅಂದರೆ ಜೈಶಾ ಅವರಿಗೆ ನೀಡಿದ್ದಾರೆ ಸರಿನಾ. ಯಾರಿಗೆ? ಜೈಶಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅತ್ಯುತ್ತಮ ರಾಜ್ಯ ಕ್ರೀಡಾ ಪ್ರಚಾರಕ್ಕಾಗಿ ಒಂದು ಮಧ್ಯಪ್ರದೇಶಕ್ಕೆ ಅತಿ ಹೆಚ್ಚು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅತ್ಯುತ್ತಮ ಕಾರ್ಪೊರೇಟ್ ಕ್ರೀಡಾ ಪ್ರಚಾರಕ್ಕಾಗಿ ಒಂದು ರಿಲಯನ್ಸ್ ಅವರಿಗೆ ಇದನ್ನು ಮಾಡಿದ್ದಾರೆ ಸಮ್ಮೇಳನದಲ್ಲಿ, ಮೀನ್ಸ್ ಈ ಒಂದು ಅಧಿವೇಶನದಲ್ಲಿ, ಸಾರಿ ಈ ಒಂದು ಫಂಕ್ಷನಲ್ಲಿ ಅವಾರ್ಡ್ ಕೊಟ್ಟು ಗೌರವಿಸಿದ್ದಾರೆ. ಆ್ಯಂಡ್ ದೆನ್ ಅತ್ಯುತ್ತಮ PSU ಕ್ರೀಡಾ ಪ್ರಚಾರಕ್ಕಾಗಿ ರೈಲ್ವೆ ಕ್ರೀಡಾ ಪ್ರಚಾರ ಮಂಡಳಿಯವರಿಗೆ ಬಹುಮಾನವನ್ನು ನೀಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅತ್ಯುತ್ತಮ ವಿಶ್ವವಿದ್ಯಾಲಯ ಕ್ರೀಡಾ ಪ್ರಚಾರಕ್ಕಾಗಿ ಕಳಿಂಗ ಕೈಗಾರಿಕಾ ತಂತ್ರಜ್ಞಾನ ಸಂಸ್ಥೆಯವರಿಗೆ ಒಂದು ಪ್ರಶಸ್ತಿ ನೀಡಿದ್ದಾರೆ. ಆ್ಯಂಡ್ ದೆನ್ ವರ್ಷದ ಕ್ರೀಡಾಪಟು ಒಲಿಂಪಿಕ್ ಅಲ್ಲದ ಕ್ರೀಡೆ ಯಾರಿಗೆ ಅಂತಾರೆ ಈ ಒಂದು ದಿವ್ಯಾ ದೇಶ್ಮುಖ್ ಅವರಿಗೆ ನೀಡಿದ್ದಾರೆ. ವರ್ಷದ ಕ್ರೀಡಾಪಟು ಅಂತ, ವರ್ಷದ ಕ್ರೀಡಾಳು ಅಂತ ಯಾರಿಗೆ ನೀಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಅವನಿ ಲೇಖರ್ ಅವರಿಗೆ ನೀಡಿದ್ದಾರೆ ಪ್ಯಾರಾ ಸ್ಪೋರ್ಟ್ಸ್ನ ಒಂದು ವಿಭಾಗದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕ್ಲಬ್ ಅಥವಾ ರಾಜ್ಯ ತಂಡ ಆಫ್ ದಿ ಇಯರ್ ಮುಂಬೈ ಕ್ರಿಕೆಟ್ ತಂಡಕ್ಕೆ ನೀಡಿದ್ದಾರೆ, ಯಾವುದು ರಣಜಿ ಟ್ರೋಫಿ ಗೆದ್ದಿದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ವರ್ಷದ ರಾಷ್ಟ್ರೀಯ ತಂಡ ಅಂತ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಮತ್ತು ಪುರುಷ ಮತ್ತು ಮಹಿಳಾ ಚೆಸ್ ತಂಡಕ್ಕೆ ನೀಡಿದ್ದಾರೆ. ಆ್ಯಂಡ್ ದೆನ್ ವರ್ಷದ ಯುವ ಸಾಧಕ ಅಂತ ಯಾರಿಗೆ ನೀಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಮಾಣಿಕ್ ಅವರಿಗೆ ನೀಡಿದ್ದಾರೆ, ಪಾರ್ಥ ಮಾಣಿಕ್ ಅಂತ ಹೇಳ್ತೀವಿ, ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ವರ್ಷದ ಯುವ ಸಾಧಕಿ ಅಂತ ನೇಹಾ ಸಂಗ್ವಾನ್ ಅವರಿಗೆ ನೀಡಿದ್ದಾರೆ, ಇವರು ಕುಸ್ತಿಗೆ ಸಂಬಂಧಪಟ್ಟಿದ್ದಾರೆ ಸರ್ನ. ಯಾರು? ವರ್ಷದ ಯುವ ಸಾಧಕಿ. ಹಾಗೆ ಈ ಒಂದು ಗುರ್ಬಖ್ ಸಿಂಗ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಯಾರಿಗೆ? ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿ ಗುರ್ಬಖ್ ಸಿಂಗ್ ಅವರಿಗೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಮತ್ತೆ ಇನ್ನೂ ಹಲವರಿಗೆ ನೀಡಿದ್ದಾರೆ, ಅದನ್ನು ಸಹ ನೋಡ್ಕೊಳ್ಳಿ. ಯಾರು? ಈ ಒಂದು ಮಹಿಳೆಯರಲ್ಲಿ ಅವನಿ ಲೇಖರ್ ಅಲ್ಲ, ಇದು ಯಾರು? ಮೇರಿ ಡಿಸೋಜಾ ಅಂತ ಹೇಳ್ತೀವಿ ಸರಿನಾ. ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಸರಿನಾ. ಸೊ ಇವ್ರನ್ನ ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಪ್ಯಾರಾದಲ್ಲಿ ಯಾರು ಅಂದರೆ ಅವನಿ ಲೇಖರ್ ಅವ್ರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ನವದೀಪ್ ಸಿಂಗ್ ಅವರವರಿಗೂ ಸಹ ಕೊಟ್ಟು ಗೌರವಿಸಿದ್ದಾರೆ ಯಾವ ಒಂದು ಪ್ರಶಸ್ತಿಯನ್ನು. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸಹ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಜಾಸ್ತಿ ಟೈಮ್ ಆಗುತ್ತೆ, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಕ್ರೀಡಾ ಥರ ಇದನ್ನು ನೋಡ್ಕೊಳ್ಳಿ. ಯಾರಿಗೆ? PR ಶ್ರೀಜೇಶ್ ಅವರಿಗೆ ಇದನ್ನು ಪ್ರಶ್ನೆ ಕೇಳಿದೆ ನೋಡಿ, ಆಲ್ರೆಡಿ ಕೇಳಿದ್ದೇನೆ ಈ ಪ್ರಶ್ನೆನ. ಓಕೆ ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂಲ ವಕ್ಫ್ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ. ಓಕೆ ಇದನ್ನು ಸಹ ನಾನು ನಿಮಗೆ ನನ್ನ ಕ್ಲಾಸ್ ಯಾರಾದರೂ ನೀವು ಮೀನ್ಸ್ ಯಾವಾಗಲಿಂದ ಮೀನ್ಸ್ ನಾನು ಯಾವಾಗ ಕ್ಲಾಸ್ ಮಾಡಿರ್ತೀನಿ ಅಲ್ವಾ ಅವಾಗ ಎಲ್ಲವೂ ಸಹ ನೀವು ಫಾಲೋ ಮಾಡ್ತಾ ಬಂದಿದ್ರೆ ಇದು ನೀವು ಡಮ್ಮಿಯಾಗಿ ಈಸಿಯಾಗಿ ಹೇಳ್ತೀರಾ ನೀವು. ಯಾವಾಗ ಈ ಒಂದು ಮೂಲ ವಕ್ಫ್ ಕಾಯ್ದೆ ಯಾವಾಗ ಬಂದಿದೆ ಅಂತ. ಸರ್ 1923, 35, 54 ಮತ್ತು 95 ಅಂತ ಸರ್. 95ರಲ್ಲಿ ಲಾಸ್ಟ್. ಇವಾಗ 2024ರಲ್ಲಿ ಒಂದು ತಿದ್ದುಪಡಿ ಐತಲ್ವಾ, 2024ರಲ್ಲಿ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಏನಿದೆ ಅಲ್ವಾ ಅದು ತಿದ್ದುಪಡಿ ಯಾವಾಗ ಆಗಿದೆ ಅಂತಂದರೆ ಈ ಒಂದು 1995ರಲ್ಲಿ ಆಗಿದೆ. ಆ್ಯಂಡ್ ಅದಕ್ಕಿಂತ ಮುಂಚೆ 1954ರಲ್ಲಿ ತಿದ್ದುಪಡಿ ಆಗಿದೆ. ಆ್ಯಂಡ್ 1935ರಲ್ಲಿ ತಿದ್ದುಪಡಿ ಆಗಿದೆ. ಸೊ ಮೂಲ ಒಂದು ವಕ್ಫ್ ಕಾಯ್ದೆ ಯಾವಾಗ ಅಂತಂದರೆ 1923 ಅಂತ ಹೇಳ್ತೀವಿ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ನಿಮ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ಇವಾಗ ರೀಸೆಂಟಾಗಿ ಒಂದು ಪೋರ್ಟಲನ್ನು ಸಹ ಓಪನ್ ಮಾಡಿದ್ದಾರೆ. ಯಾವ ಒಂದು ಪೋರ್ಟಲ್? ಈ ಒಂದು ಉಮೀದ್ ಅನ್ನುವ ಪೋರ್ಟಲ್. ಯಾವುದು? ಉಮೀದ್ ಅಂತ ಹೇಳ್ತೀವಿ. ಉಮೀದ್ ಅನ್ನುವ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ವಕ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೋರ್ಟಲ್ ಯಾವುದು ಅಂತ ಕೇಳಿದ್ರೆ ಈ ಒಂದು ಉಮೀದ್ ಅಂತ ಹೇಳ್ತೀವಿ. ಯಾವುದು? ಉಮೀದ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಓಕೆ ಇಲ್ಲಿದೆ ನೋಡಿ ಲಾಸ್ಟಲ್ಲಿ ಉಮೀದ್ ಕಾಯ್ದೆ. ಓಕೆ ಉಮೀದ್ ಕಾಯ್ದೆನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಮೊದಲ AI ಉಪಗ್ರಹವನ್ನು ಉಡಾಯಿಸಿತು ಅಂತ ಕೇಳಿದ್ರೆ ಸರ್. AI ಈ ಥರ ಎಲ್ಲ ಮಾಡೋದು ಯಾರು? ನಮ್ಮ ಚೀನಾದವರೇ ಅಷ್ಟೇ. ಎಲ್ಲಿಂದ? ಹಾಂಗ್ಕಾಂಗ್ನ ಯುವ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವೀನ್ಯತೆ ಉಪಗ್ರಹ ಎಂದು ಹೆಸರಿಸಲಾಗಿದೆ ಈ ಒಂದು
ಉಪಗ್ರಹಕ್ಕೆ ಎಲ್ಲಿಂದ ಇದನ್ನು ಉಡಾವಣೆ ಮಾಡಿದ್ದಾರೆ? ಹಾಂಗ್ಕಾಂಗ್ ವಿಶ್ವವಿದ್ಯಾಲಯ ಇದನ್ನು ಉಡಾವಣೆ ಮಾಡಿದೆ. ಮೀನ್ಸ್ ಒಂದು ಚೀನಾದಲ್ಲೇ ಬರುತ್ತಲ್ವ ಹಾಂಗ್ಕಾಂಗು, ಯಾಕಂದರೆ ಅವ್ರ ಮೇಲೆ ಇವರೇ ಇವಾಗ ಹಿಡಿತ ಸಾಧಿಸ್ತಿದ್ದಾರೆ, ಯಾರು? ಚೀನಾದವರು. ಆ್ಯಂಡ್ ದೆನ್ ತೈವಾನ್ ಮೇಲೂ ಸಹ ಹಿಡಿತ ಸಾಧಿಸೋರು ಇದೇ ಚೀನಾದವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಪೀನ ದರ್ಪಣದಲ್ಲಿ ಈ ಕೆಳಗಿನ ಯಾವ ಪ್ರಮಾಣವು ಧನಾತ್ಮಕವಾಗಿರುತ್ತದೆ ಅಂತ ಕೇಳಿದ್ರೆ ಹೆಸರನ್ನ ಯಾವ ಒಂದು ಪ್ರಮಾಣ ಧನಾತ್ಮಕವಾಗಿರುತ್ತದೆ ಹೇಳ್ಬೋದಾ? ಇದನ್ನು ಒಂದು ನೀವು ಹೇಳಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಝೋನ್ ಪದರಕ್ಕೆ ಹಾನಿಯಾಗಲು ಕಾರಣವೇನು ಅಂತ ಕೇಳಿದಾನೆ. ಯಾವುದು? CFCಗಳು ಅಂತ ಹೇಳ್ತೀವಿ, ಕ್ಲೋರೋ ಫ್ಲೋರೋ ಕಾರ್ಬನ್ಗಳು ಅಂತ ಹೇಳ್ತೀವಿ. ಈ ಒಂದು ಓಝೋನ್ ಪದರಕ್ಕೆ ಹಾನಿಯಾಗಲು ಕಾರಣ ಯಾವುದು ಅಂದರೆ ಈ ಒಂದು CFCಗಳೇ ಕಾರಣ ಆಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೆಣ್ಣು ಜೀವಿಯ ಅಂಡಾಣು ಫಲವತ್ತಾಗದಿದ್ದರೆ, ಮೀನ್ಸ್ ಈ ಒಂದು ಹೆಣ್ಣು ಜೀವಿಯ ಒಂದು ಅಂಡಾಣು ಏನಿದೆ ಅಲ್ವಾ, ಅದು ಫಲವತ್ತಾಗದಿದ್ದರೆ ಏನಾಗುತ್ತದೆ ಅಂತ ಕೇಳಿದ್ರೆ ಏನಾಗ್ತದೆ ಅಂದರೆ ಈ ಒಂದು ಮುಟ್ಟು ಸಂಭವಿಸುತ್ತದೆ. ಹೆಸರನ್ನ ಏನಾಗ್ತದೆ ಅಂದರೆ ಈ ಒಂದು ಮುಟ್ಟು ಸಂಭವಿಸುತ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ಇದು ಸಹ ಡಮಿ ಕ್ವಶನ್, ಇದನ್ನು ಸಹ ನೀವು ಹೇಳ್ತೀರಾ ಏನಂತ, ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀರಾ. ಆ್ಯಂಡ್ ದೆನ್ ನೆಕ್ಸ್ಟ್, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗುತ್ತದೆ ಅಂತ ಕೇಳಿದ್ರೆ ಈ ಒಂದು ವಿಘಟನೆಯಿಂದ ಹೊಸ ಜೀವಿ ರೂಪುಗೊಳ್ಳುತ್ತದೆ. ಯಾವುದು? ಈ ಒಂದು ವಿಘಟನೆಯಿಂದ ಹೊಸ ಜೀವಿ ರೂಪುಗೊಳ್ಳುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಪೀನ ಕನ್ನಡಿಯಲ್ಲಿ ವಕ್ರತೆಯ ಕೇಂದ್ರ ಎಲ್ಲಿದೆ ಸರಿನಾ? ಸೊ ಇದನ್ನು ನೀವು ಆನ್ಸರ್ ಮಾಡ್ತೀರಾ? ಬೇಡ ಬಿಡಿ, ನಾನು ಹೇಳ್ತೇನೆ. ಯಾವುದು ಅಂದರೆ ಆಪ್ಷನ್ ಬಿ, ಕನ್ನಡಿಯ ಹಿಂದೆ ಅಂತ ಹೇಳ್ತೀವಿ ಸರಿನಾ, ಬಿಹಾಂಡ್ ದ ಮಿರರ್ ಅಂತ ಹೇಳ್ತೀವಿ ಇದಕ್ಕೆ. ಯಾವುದು? ಪೀನ ಕನ್ನಡಿಯಲ್ಲಿ ವಕ್ರತೆಯ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಈ ಒಂದು ಕನ್ನಡಿಯ ಹಿಂದೆ ಕಂಡುಬರುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ಒಂದು ವಸ್ತುವಿನ ಮೇಲೆ ಅಸಮತೋಲಿತ ಬಲವನ್ನು ಪ್ರಯೋಗಿಸಿದಾಗ ಏನಾಗುತ್ತದೆ ಅಂತ ಕೇಳಿದ್ರೆ ಹೆಸರನ್ನ ಈ ಒಂದು ವಸ್ತು ಸ್ಥಿರ ವೇಗದಲ್ಲಿ ಮುಂದುವರಿಯುತ್ತದೆ. ಹೆಸರನ್ನ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಸೆಕೆಂಡ್ ಲಾ ಏನಿದೆ ಅಲ್ವಾ ನ್ಯೂಟನ್, ಸೊ ಅದ್ರ ಮೇಲೆ ಇದು ಪ್ರಶ್ನೆ ಇದೆ ಅಷ್ಟೇ, ಅನ್ವಯಿಕ ಪ್ರಶ್ನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಬ್ಬ ರೈತ ನದಿಯ ದಡದಲ್ಲಿ ಕೃಷಿ ಮಾಡುತ್ತಾನೆ. ನೀರು ಪಡೆಯಲು ಅವನು ಏನು ಮಾಡಬೇಕು ಅಂದರೆ ಒಂದು ಕಾಲುವೆಗೆ ಒಂದು ಲಿಫ್ಟ್ ನೀರಾವರಿ ಬಳಸಬೇಕು ಸರಿನಾ, ಇಲ್ಲಾಂದ್ರೆ ಒಂದು ಪಂಪ್ ಸೆಟ್ನ ಬಳಸಬೇಕು. ಸೊ ಅದನ್ನು ಪಂಪ್ ಸೆಟ್ನು ಸಹ ನಾವೇನಂತ ಹೇಳ್ತೀವಿ ಅಂದರೆ ಲಿಫ್ಟಿಂಗ್ ಇರಿಗೇಷನ್ ಅಂತಲೇ ಹೇಳ್ತೀವಿ ಅಷ್ಟೇ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಆತ ಏನಾದರೂ ನೀರು ಉಳಿಸಲು ಯಾವ ಒಂದು ವಿಧಾನ ಬಳಸಬೇಕು ಅಂದರೆ ಈ ಒಂದು ಸ್ಪ್ರಿಂಕ್ಲರ್ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಬಳಸಬೇಕಾಗುತ್ತೆ ನೀರು ಉಳಿಸ್ಲಿಕ್ಕೆ ಅಷ್ಟೇ, ಇಲ್ಲಾಂದರೆ ಡ್ರಿಪ್ಸ್ ವ್ಯವಸ್ಥೆ ಬಳಸಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, VLSR SAM ಕ್ಷಿಪಣಿಯನ್ನು ಎಲ್ಲಿ ಪರೀಕ್ಷಿಸಲಾಯಿತು ಅಂತ ಹೇಳಿದ್ರೆ ಹೆಸರನ್ನ. ಸೊ ಇದು ಎಲ್ಲಿ ಅಂತಂದರೆ ಈ ಒಂದು ಚಾಂಡಿಪುರ ಎಲ್ಲಿ ಕಂಡು ಬರುತ್ತೆ? ಒಡಿಶಾದಲ್ಲಿ ಈ ಒಂದು ಕ್ಷಿಪಣಿಯನ್ನು ಪರೀಕ್ಷಿಸಲಾಗಿದೆ. ಯಾರು? ಈ ಒಂದು DRDOದವರು ಅಂತ ಹೇಳ್ತೀವಿ. ಯಾರು? DRDOದವರು ಇದನ್ನು ಪರೀಕ್ಷೆ ಮಾಡಿದ್ದಾರೆ. ಯಾವುದು? VLSR SAM ಸರಿನಾ, ಈ ಒಂದು ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದ್ದಾರೆ. ಯಾರು? DRDOದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಕ್ಕಳ ಸಾಹಿತ್ಯ ಪ್ರಶಸ್ತಿಯಲ್ಲಿ ಪ್ರಸ್ತುತ ಎಷ್ಟು ಮೊತ್ತವನ್ನು ನೀಡಲಾಗುತ್ತದೆ ಅಂತ ಕೇಳಿದ್ರೆ ಈ ಒಂದು ಸಾಹಿತ್ಯ ಅಕಾಡೆಮಿ ಮಕ್ಕಳ ಸಾಹಿತ್ಯ ಪ್ರಶಸ್ತಿಯ ಪ್ರಸ್ತುತ ಮೊತ್ತ ಎಷ್ಟಾಗಿದೆ ಅಂದರೆ ಈ ಒಂದು 50,000 ಆಗಿದೆ. ಆ್ಯಂಡ್ ನೆಕ್ಸ್ಟ್, ಚಂಡಮಾರುತಗಳನ್ನು ತಡೆಗಟ್ಟಲು 2030 ವೇಳೆಗೆ ಯಾವ ರಾಜ್ಯವು ಗ್ರೇಟ್ ಗ್ರೀನ್ ವಾಲ್ ಅನ್ನು ನಿರ್ಮಿಸುತ್ತದೆ ಅಂತ ಸರಿನಾ. ಚಂಡಮಾರುತ ತಡೆಗಟ್ಟಲು ಅಂತ ಕೇಳಿದ್ರೆ ಓಕೆ. ಸೊ ನಿಮ್ಗೆ ಏನಾದರೂ ಈ ಡೆಸರ್ಟಿಫಿಕೇಶನ್ ತಡೆಗಟ್ಟಲು ಗ್ರೀನ್ ವಾಲ್ ಅನ್ನು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ರಾಜಸ್ಥಾನ ಅಂತ. ಬಟ್ ಚಂಡಮಾರುತಗಳಿಗೆ ತಡೆಗಟ್ಟಲು ಯಾವುದು ಅಂತಂದರೆ ಈ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಯಾವುದು? ಆಂಧ್ರ ಪ್ರದೇಶ ಸರಿನಾ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಸೊ ಅತಿ ಥರ್ಡ್ ಹೈಯೆಸ್ಟ್ ಈ ಕೋಸ್ಟಲ್ ಏರಿಯಾನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದಂದ್ರೆ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಫಸ್ಟ್ ಯಾವುದು? ಗುಜರಾತ್ ಅಂತ ಹೇಳ್ತೀವಿ. ಸೆಕೆಂಡ್ ಯಾವುದು? ತಮಿಳುನಾಡು ಅಂತ ಹೇಳ್ತೀವಿ ಸರಿನಾ. ಸರ್ ಇಲ್ಲ ಸರ್, ಆಂಧ್ರ ಪ್ರದೇಶವೇ ಸೆಕೆಂಡ್ ಇದೆ, 1,000 ಸರ್ ಅಂತ ಹೇಳ್ಬಿಡಿ. ಓಕೆ. ಸೊ ನ್ಯೂ ಡಾಟಾ ಇವಾಗ ಬಿಡುಗಡೆ ಆಗಿದೆ. ಸೊ ಒಂದು ನ್ಯೂ ಡಾಟಾ ಪ್ರಕಾರ ಎಷ್ಟಿದೆ ಅಂತಂದರೆ ಮೊದಲು ಗುಜರಾತ್ ಇದೆ, ಸೆಕೆಂಡ್ ಈ ತಮಿಳುನಾಡು ಇದೆ, ತಮಿಳುನಾಡು ನಂತರ ಯಾವುದು ಬರುತ್ತೆ ಅಂದರೆ ನಿಮಗೆ ಈ ಒಂದು ಆಂಧ್ರ ಪ್ರದೇಶ ಕಂಡು ಬರುತ್ತೆ. ಓಕೆ. ಸೊ ಸರ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಅತಿ ಲಾಸ್ಟಲ್ಲಿ ಯಾವುದಿದೆ ಅಂದರೆ ನಮ್ಮ ಗೋವಾ ಇದೆ. ಆ್ಯಂಡ್ ದೆನ್ ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ ಅಂದರೆ ನಮ್ಮ ಕರ್ನಾಟಕ ಕಂಡು ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್, ಅಮಿತ್ ಶಾ ಈಶಾನ್ಯ ಭಾಗದಲ್ಲಿ ಫುಟ್ಬಾಲನ್ನು ಉತ್ತೇಜಿಸಲು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಅದು ಏನನ್ನು ಉತ್ತೇಜಿಸ್ತದೆ? ಓಕೆ, ಏನನ್ನು ಅಂದರೆ ಈ ಒಂದು ಫುಟ್ಬಾಲನ್ನೇ ಉತ್ತೇಜಿಸ್ತದೆ ಸರಿನಾ. ಸೊ ಅದು ಯಾವ ಸರ್ಕಾರ ಅಂತಂದರೆ ಕೇಂದ್ರ ಸರ್ಕಾರದವರು ಇದನ್ನು ಮಾಡಿದ್ದಾರೆ ಅಷ್ಟೇ. ಓಕೆ. ಸೊ ಇದಾಗಿತ್ತು ಇಲ್ಲಿವರೆಗೆ 11th ಡಿಸೆಂಬರ್ನ ಫಸ್ಟ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ವಿಶ್ಲೇಷಣೆ. ಸೊ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.